ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ NMMS ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ತಿದ್ದೀರಲ್ವ. NMMS ಪರೀಕ್ಷೆಯ 2ನೇ ಪತ್ರಿಕೆ ಸ್ಯಾಟ್ನಲ್ಲಿ ಬರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ನಾನಿಲ್ಲಿ ಬಿಡಿಸ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದಾಗಿ ವಿಜ್ಞಾನ ವಿಭಾಗದ ಭೌತಶಾಸ್ತ್ರದ ಪ್ರಶ್ನೆಗಳನ್ನು ನಾವೀಗ ನೋಡೋಣ. ಪ್ರಶ್ನೆ ಸಂಖ್ಯೆ 1, ಇಲ್ಲಿ ಶಕ್ತಿ ಮತ್ತು ಕೆಲಸದ ಮೇಲಿನ ಪ್ರಶ್ನೆಗಳಿದು. ಇವುಗಳಲ್ಲಿ ಕನಿಷ್ಠ ಕೆಲಸ ನಡೆದಿರುವುದನ್ನು ಸೂಚಿಸುವ ಚಿತ್ರ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಎಫ್ ಮತ್ತು ಎಸ್ ಅಂದರೆ ಎಫ್ ಅಂದರೆ ಇಲ್ಲಿ ಬಲ, ಎಸ್ ಅಂದರೆ ಸ್ಥಾನಪಲ್ಲಟ. ಇಲ್ಲಿ ಬಲ ಮತ್ತು ಸ್ಥಾನಪಲ್ಲಟ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರೋದರಿಂದ ಅವುಗಳ ನಡುವೆ 180 ಡಿಗ್ರಿ ಕೋನ ಏರ್ಪಟ್ಟಿರೋದ್ರಿಂದ ಇಲ್ಲಿ ಯಾವುದೇ ಕೆಲಸ ನಡೆಯುವುದಿಲ್ಲ. ಅದೇ ರೀತಿ ಬಿ ಆಪ್ಷನನ್ನು ನೀವು ಚೆಕ್ ಮಾಡಿದಾಗ ಇಲ್ಲಿ ಬಲ ಮತ್ತು ಸ್ಥಾನಪಲ್ಲಟ ಒಂದೇ ದಿಕ್ಕಿನಲ್ಲಿದೆ. ನಂತರ ಸಿ ಆಪ್ಷನಲ್ಲಿ ಪರಸ್ಪರ ಲಂಬವಾಗಿವೆ. ಡಿ ಆಪ್ಷನಲ್ಲಿ 60 ಡಿಗ್ರಿ ಕೋನದಲ್ಲಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಅತ್ಯಂತ ಕನಿಷ್ಠ ಕೆಲಸ ನಡೆದಿರುವಂತಹ ಒಂದು ಚಿತ್ರ ಅಂತ ನಾವಿಲ್ಲಿ ಗುರುತಿಸ್ಬೋದು. ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 2ನೇ ಪ್ರಶ್ನೆ, ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಕಾರಣ ಕೊಟ್ಟಿದ್ದಾರೆ. ಹೇಳಿಕೆ ಎ, ಮಿಕ್ಸರನ್ನು ಕೆಲ ನಿಮಿಷ ಬಳಸಿದಾಗ ಉತ್ಪತ್ತಿಯಾಗುವ ಉಷ್ಣದಿಂದ ಬಟ್ಟಲು ಬಿಸಿಯಾಗುತ್ತದೆ. ಅದಕ್ಕೆ ಕಾರಣ ಕೊಟ್ಟಿದ್ದಾರೆ, ರೀಸನ್. ಘರ್ಷಣೆಯಿಂದ ಉಷ್ಣ ಉತ್ಪತ್ತಿಯಾಗಿ ಮಿಕ್ಸರ್ ಬಟ್ಟಲು ಬಿಸಿಯಾಗಿದೆ. ಇಲ್ಲಿ ಸಾಮಾನ್ಯವಾಗಿ ನಾವು ಮಿಕ್ಸರನ್ನು ಬಳಸಿದಾಗ ಕೆಲ ನಿಮಿಷ ಅಲ್ಲಿ ಉಷ್ಣದಿಂದ ಬಟ್ಟಲು ಬಿಸಿಯಾಗುತ್ತೆ, ಇದಕ್ಕೆ ಗೊತ್ತಿದೆ ನಿಮಗೆ. ಅದು ಸೂಕ್ತ ಕಾರಣ ಅದಕ್ಕೆ ಘರ್ಷಣೆಯಿಂದ ಉಷ್ಣ ಉತ್ಪತ್ತಿಯಾಗುತ್ತೆ ಅನ್ನೋದಿದೆ. ಹಾಗಾಗಿ ಇಲ್ಲೂ ಸಹ ಎ ಹೇಳಿಕೆಗೆ ಆರ್ ಸರಿಯಾದ ಕಾರಣವಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಇನ್ನು 3ನೇ ಪ್ರಶ್ನೆ, ಒಬ್ಬನು 14 kg ತೂಕವಿರುವ LPG ಸಿಲಿಂಡರನ್ನು ಮೆಟ್ಟಿಲಿನ ಮೂಲಕ 12 ಮೀಟರ್ ಚಲಿಸಿ ಮೊದಲ ಅಂತಸ್ತಿಗೆ ಒಯ್ಯುತ್ತಾನೆ. ಹಾಗಾದರೆ ನಡೆದ ಕೆಲಸ ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ನಾವು ಇಲ್ಲಿ 14 kg ತೂಕ ಇರುವಂಥ LPG ಸಿಲಿಂಡರನ್ನು 12 ಮೀಟರ್ ಚಲಿಸಿ ಮೊದಲ ಅಂತಸ್ತಿಗೆ ಒಯ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಅದರ ಪ್ರಚನ್ನ ಶಕ್ತಿಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಪ್ರಚನ್ನ ಶಕ್ತಿ ಸೂತ್ರ ಗೊತ್ತಿದೆ ನಿಮಗೆ, mgh. ಇಲ್ಲಿ ಎಮ್ ಅಂದರೆ 14 kg ಅಂತ ಕೊಟ್ಟಿದ್ದಾರೆ ಅವರು, ಜಿ 10 ಅಂತ ಕೊಟ್ಟಿದ್ದಾರೆ ಗುರುತ್ವ ವೇಗೋತ್ಕರ್ಷ, ಇಲ್ಲಿ 12 ಕೊಟ್ಟಿದ್ದಾರೆ. ನಾವು ಇದು 3ಅನ್ನು ಗುಣಾಕಾರ ಮಾಡಿದಾಗ 1680 ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 4ನೇ ಪ್ರಶ್ನೆ, ಸಾಗರ ಉಷ್ಣಶಕ್ತಿಯಿಂದ ವಿದ್ಯುತ್ ತಯಾರಿಸಲು ಸಂಶೋಧನಾ ಸಂಸ್ಥೆಯೊಂದು PQRSಗಳೆಂಬ 4 ದ್ರವಗಳನ್ನು ಆಯ್ದುಕೊಂಡಿದೆ. ಇವುಗಳ ಕುದಿಬಿಂದುಗಳು ಕ್ರಮವಾಗಿ 200 ಕೆಲ್ವಿನ್, 150 ಕೆಲ್ವಿನ್, 210 ಕೆಲ್ವಿನ್, 145 ಕೆಲ್ವಿನ್ಗಳಾಗಿವೆ. ಟರ್ಬೈನ್ ತಿರುಗಿಸಲು ಬಳಸಬಹುದಾದ ಅತಿ ಸೂಕ್ತ ದ್ರವ ಅಂತ ಕೇಳಿದ್ದಾರೆ. ಇಲ್ಲಿ PQR ಮತ್ತು ಎಸ್ ಅಂತ ಅವರು ಗುರುತಿಸಿದ್ದಾರೆ. ಇಲ್ಲಿ ನೋಡಿ, ಸಾಗರ ಉಷ್ಣಶಕ್ತಿಯಿಂದ ವಿದ್ಯುತ್ ತಯಾರಿಸಲು ಸಂಶೋಧನಾ ಸಂಸ್ಥೆ ಅಂತ ಹೇಳಿದ್ದಾರೆ ಅವರು. ಇಲ್ಲಿ ಸಾಮಾನ್ಯವಾಗಿ ಕುದಿಬಿಂದುಗಳು ಯಾವುದ ಕಡಿಮೆ ಇರುತ್ತೋ ಅದನ್ನು ನಾವು ಟರ್ಬೈನನ್ನು ತಿರುಗಿಸಲಿಕ್ಕೆ ಬಳಸ್ತಾರೆ. ಹಾಗಾಗಿ ಇಲ್ಲಿ ಕಡಿಮೆ ಕುದಿಬಿಂದು ಇರುವಂಥದ್ದು ಎಸ್, 145 ಕೆಲ್ವಿನ್. ಹಾಗಾಗಿ ನಾವು ಅದನ್ನು ಬಳಸ್ಕೊಳ್ತೇವೆ. 5ನೇ ಪ್ರಶ್ನೆ, ಒಂದು ಮಗು ಉಯ್ಯಾಲೆಯಲ್ಲಿ ಆಡುತ್ತಿದೆ. ಇಲ್ಲಿ ಪ್ರಚನ್ನ ಶಕ್ತಿ ಗರಿಷ್ಠವಾಗಿರುವುದು ಅಂತ ಕೇಳಿದ್ದಾರೆ. ಉಯ್ಯಾಲೆಯು ಮಧ್ಯಭಾಗದಲ್ಲಿದ್ದಾಗ, ಉಯ್ಯಾಲೆಯು ಹಿಂಭಾಗದಿಂದ ಕೆಳಕ್ಕೆ ಚಲಿಸುವಾಗ, ಉಯ್ಯಾಲೆಯು ಮುಂಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಗರಿಷ್ಠ ಎತ್ತರಕ್ಕೆ ಚಲಿಸಿದಾಗ, ಉಯ್ಯಾಲು ನಿಶ್ಚಲವಾಗಿದ್ದಾಗ. ಇಲ್ಲಿ ಗೊತ್ತಿದೆ ನಿಮಗೆ, ಗರಿಷ್ಠ ಎತ್ತರಕ್ಕೆ ಹೋದಾಗ ಮುಂಭಾಗ ಅಥವಾ ಹಿಂಭಾಗದಲ್ಲಿ,
ಆವಾಗ ಪ್ರಚನ ಶಕ್ತಿ ಏನಾಗಿರುತ್ತೆ, ಅದರದ್ದು ಗರಿಷ್ಠ ಆಗಿರುತ್ತೆ. ಇನ್ನು 6ನೇ ಪ್ರಶ್ನೆ, ದಿನಕ್ಕೆ 8 ಗಂಟೆಗಳಂತೆ ಒಂದು ತಿಂಗಳಲ್ಲಿ 96 ಕಿಲೋವ್ಯಾಟ್ ಅವರ್ ವಿದ್ಯುತ್ತನ್ನು ಒಂದು ರೆಫ್ರಿಜರೇಟರ್ ಬಳಸಿದೆ, ಅದರ ವಿದ್ಯುತ್ ಸಾಮರ್ಥ್ಯ ಅಂತ ಕೇಳಿದ್ದಾರೆ ಅವರು. ಇಲ್ಲಿ ಸಾಮಾನ್ಯವಾಗಿ ದಿನಕ್ಕೆ 8 ಗಂಟೆಗಳಂತೆ ಅಂತ ಹೇಳಿದರೆ ಒಂದು ತಿಂಗಳಲ್ಲಿ ಅಂತ. ನಾವೀಗ ದಿನಕ್ಕೆ 8 ಗಂಟೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಎಷ್ಟು ಗಂಟೆ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಈಗ ಒಂದು ತಿಂಗಳಿಗೆ 30 ದಿನ ಅಂತ ತಗೊಂಡ್ರೆ 8 ಗಂಟೆಗಳಂತೆ ಒಂದು 96 ಕಿಲೋ ವ್ಯಾಟ್ ಅವರ್ ವಿದ್ಯುತ್ತನ್ನು ಅದು ಬಳಸ್ಕೊಳ್ತಾ ಇದೆ. ಅದರ ಸಾಮರ್ಥ್ಯವನ್ನು ನಾವಿಲ್ಲಿ ಕಂಡುಹಿಡಿಯಬೇಕೀಗ. ಅದರ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು, ವಿದ್ಯುತ್ ಸಾಮರ್ಥ್ಯದ ಏಕಮಾನ ಈಗ ಒಂದು ತಿಂಗಳಿಗೆ ಅದು ದಿನಕ್ಕೆ 8 ಗಂಟೆ ಅಂತೆ. ಒಂದು ತಿಂಗಳಿಗೆ ಎಷ್ಟಾಗ್ತದೆ, 240 ಗಂಟೆ ಆಗ್ತದೆ. ಅದು ಬಳಕೆ ಮಾಡಿರುವಂತಹ ವಿದ್ಯುತ್ತು 96 ಕಿಲೋವ್ಯಾಟ್ ಅವರ್. 96 ಕಿಲೋವ್ಯಾಟ್ ಅಂತ ಹೇಳಿದ್ರೆ 96,000 ವ್ಯಾಟ್ ಅವರಿಗೆ ಮಾಡ್ಕೊಳ್ಬೇಕು, ವ್ಯಾಟ್ ಅವರ್ ಆಗುತ್ತೆ. ಈಗ ಇದನ್ನು ನಾವು ಛೇದ ಹೊಡೆದಾಗ 24 1 24 4 0 0 ಅಂದರೆ 400 ವ್ಯಾಟ್. ಅಂದರೆ ಆ ಒಂದು ಫ್ರಿಜ್ನ ಸಾಮರ್ಥ್ಯ 400 ವ್ಯಾಟ್ ಆಗುತ್ತೆ. ಇನ್ನು 7ನೇ ಪ್ರಶ್ನೆ, ಕೆಲಸ ನಡೆದಿರುವುದನ್ನು ಸೂಚಿಸುವ ಒಂದು ಸಂದರ್ಭ. ಕೈಯನ್ನು ವೃತ್ತಾಕಾರದಲ್ಲಿ ತಿರುಗಿಸಿದಾಗ, ಪುಸ್ತಕವನ್ನು ತಳ್ಳಿದಾಗ, ವೃತ್ತಪತ್ರಿಕೆ ಓದುತ್ತಿರುವಾಗ, ಗಿಡಗಳಿಗೆ ನೀರುಣಿಸಿದಾಗ. ಇಲ್ಲಿ ಕೆಲಸದ ವ್ಯಾಖ್ಯಾನವನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾಗಿ ಅದು ಅಲ್ಲಿಂದ ಸ್ಥಾನಪಲ್ಲಟವನ್ನು ಹೊಂದಿರಬೇಕು. ಹಾಗಾಗಿ ಇಲ್ಲಿ ವೃತ್ತಪತ್ರಿಕೆಯನ್ನು ನಾವು ಓದುತ್ತಾ ಇರುವಾಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದು ಸಾಧ್ಯ ಇಲ್ಲ, ಯಾಕಂದರೆ ಅವ್ರು ನಿಂತ್ಕೊಂಡೇ ಇರ್ತೇವೆ ನಾವು ಅಥವಾ ಕೂತ್ಕೊಂಡಿರ್ತೇವೆ. ಗಿಡಗಳಿಗೆ ನೀರುಣಿಸಿದಾಗ ಅಂತ ಹೇಳಿದ್ರೆ ಅದು ಸಹ ನಾವು ನಿಂತ್ಕೊಂಡೇ ಇರ್ತೇವೆ. ಇನ್ನು ಕೈಯನ್ನು ವೃತ್ತಾಕಾರದಲ್ಲಿ ತಿರುಗಿಸಿದಾಗ ಸಹ ಅದು ಅದೇ ಸ್ಥಾನಕ್ಕೆ ಬರೋದ್ರಿಂದ ಅಲ್ಲಿ ಯಾವುದೇ ಸ್ಥಾನಪಲ್ಲಟ ಆಗಲ್ಲ. ಇನ್ನು ಪುಸ್ತಕವನ್ನು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ತಳ್ಳಿದಾಗ ಅದನ್ನು ನಾವು ತಗೊಳ್ಬೋದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 8ನೇದು, 15 kg ಭಾರದ ತಳ್ಳುವ ಗಾಡಿಯನ್ನು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಿಂದ ತಳ್ಳಿದಾಗ 50 ಮೀಟರ್ ದೂರ ಚಲಿಸಿದರೆ ನಡೆದ ಕೆಲಸ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲಸದ ಒಂದು ಸೂತ್ರವನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಕೆಲಸ ಅಂತ ಹೇಳಿದ್ರೆ W = F × S ಬರುತ್ತೆ. ಇಲ್ಲಿ ಎಫ್ ಅವರು ಕೊಟ್ಟಿಲ್ಲ. ಎಫನ್ನು ನಾವು ಏನು ಮಾಡಬೇಕು, ಮತ್ತೊಂದು ಸೂತ್ರ ಆಗಿ ಕಂಡುಹಿಡಬೇಕು. ಎಫ್ ಅಂದರೆ M × A ಆಗುತ್ತೆ × S. ಈಗ M ಕೊಟ್ಟಿದ್ದಾರೆ 15 ಗುಣಿಸು A ಅಂದರೆ 2 ಗುಣಿಸು 50. ಇದನ್ನು ಗುಣಿಸಿದಾಗ ನಮಗೆ 15 2 30, 3 5 15 ಅಂದರೆ ಇಲ್ಲಿ 50 ಇದೆ. 1500 ಜೌಲ್ ಆಗುತ್ತೆ. ಅಂದರೆ ಇದನ್ನು ಕಿಲೋಗೆ ಮಾಡಿದಾಗ ಏನಾಗುತ್ತೆ, 1.5 kg
ಕಿಲೋ ಜೌಲ್ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ನೆಕ್ಸ್ಟು 9ನೇ ಪ್ರಶ್ನೆ. ಇಲ್ಲಿ ಎ ಬಿ ಸಿ ಗುಂಡುಗಳು ಕ್ರಮವಾಗಿ 5 ಮೀಟರ್, 4 ಮೀಟರ್, 6 ಮೀಟರ್ ಎತ್ತರದಲ್ಲಿವೆ. ಇವುಗಳಲ್ಲಿಯ ಪ್ರಚ್ಛನ್ನ ಶಕ್ತಿಯ ಏರಿಕೆ ಕ್ರಮದ ಜೋಡಣೆ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಮೂರರದ್ದು ಪ್ರಚ್ಛನ್ನ ಶಕ್ತಿಯನ್ನು ನಾವಿಲ್ಲಿ ಕಂಡುಹಿಡಿಬೇಕು. 1ನೆಯ ಗುಂಡಿಂದು 5 ಮೀಟರ್ ಎತ್ತರ ಇದೆ, 1 kg ತೂಕ ಇದೆ. ಹಾಗಾಗಿ ಇದರ ಪ್ರಚ್ಛನ್ನ ಶಕ್ತಿಯನ್ನು ನಾವು ನೋಡಿದಾಗ ನಮಗೆ MGH ಸೂತ್ರವನ್ನು ಹಾಕ್ಕೊಂಡಾಗ MGH ಸೂತ್ರ ಹಾಕಿದ್ರೆ ನಮಗೆ 1 kg, ಇದು ಗುರುತ್ವಾಕರ್ಷಣ 10 ಅಂತ ತಗೊಂಡ್ರೆ ಇದು 5 ಮೀಟ್ರ್ ಇದೆ. ಹಾಗಾಗಿ 50 ಜೌಲ್ ಆಗುತ್ತೆ. ಆಮೇಲೆ ಇಲ್ಲಿ ನಾವು 5 kg ಇದೆ, 5 4 20 ಹೊತ್ತಲೆ 200 ಜೌಲ್ ಆಗ್ತದೆ. ಇಲ್ಲಿ 6 ಕೊಟ್ಟಿದ್ದಾರೆ ಮತ್ತು ತೂಕ 3 kg ಕೊಟ್ಟಿದ್ದಾರೆ. ತೂಕ 3 kg ಕೊಟ್ಟಿದ್ದಾರೆ. ಹಾಗಾಗಿ ಇದು 6 3 18 ಅಂದರೆ 180 ಜೌಲ್ ಸೂತ್ರ ಹಾಕಿದಾಗ. ಹಾಗಾಗಿ ಇಲ್ಲಿ 5 kg ಗುಂಡು ಇಲ್ಲಿ ಅತಿ ಹೆಚ್ಚು ಶಕ್ತಿಯನ್ನು ಹೊಂದಿರುವಂಥ ಪ್ರಚ್ಛನ್ನ ಶಕ್ತಿ. ಏರಿಕೆ ಕ್ರಮ ಅಂತ ಹೇಳೋದ್ರಿಂದ ನಾವಿಲ್ಲಿ ಏನು ಮಾಡಬೇಕು, ಫಸ್ಟು ಎ, ಆಮೇಲೆ ಸಿ, ಆಮೇಲೆ ಬಿಯನ್ನು ತಕ್ಕೊಳ್ಬೇಕು. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಏನಾಗ್ತದೆ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ಬೆಳಕು ಪಾಠಕ್ಕೆ ಬರೋಣ. 10ನೇ ಪ್ರಶ್ನೆ. ಮೈದಾನದಲ್ಲಿ ಆಟ ಆಡುತ್ತಿರುವ ಒಬ್ಬ ವಿದ್ಯಾರ್ಥಿ ಆಗಸದಲ್ಲಿ ಹಾರುತ್ತಿರುವ ವಿಮಾನ ಸದ್ದು ಕೇಳಿ ಆ ವಿಮಾನವನ್ನು ನೋಡುತ್ತಾನೆ. ಆಗ ಅವನ ಕಣ್ಣಿನಲ್ಲಿರುವ ಮಸೂರವು ಅಂತ ಕೇಳಿದ್ದಾರೆ. ತನ್ನ ವಕ್ರತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ತನ್ನ ವಕ್ರತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತದೆ, ವಕ್ರತೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ, ವಸ್ತುವಿನ ದೂರ ಮಸೂರದ ವಕ್ರತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಮಸೂರ ಏನು ಮಾಡುತ್ತೆ, ತನ್ನ ವಕ್ರತೆಯನ್ನು ಕಣ್ಣಿನ ಮಸೂರ ಹೆಚ್ಚು ಮಾಡ್ಕೊಳ್ತದೆ ದೂರದ ವಸ್ತುಗಳನ್ನು ನಾವು ನೋಡುವಾಗ. ಇನ್ನು 11ನೇ ಪ್ರಶ್ನೆ. ಚಿತ್ರದಲ್ಲಿ ತೋರಿಸಿದಂತೆ 2 ಸಮತಲ ದರ್ಪಣಗಳನ್ನು ಜೋಡಿಸಲಾಗಿದೆ. ಅವುಗಳ ನಡುವೆ ಒಂದು ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಇಲ್ಲಿ ಸಮತಲ ದರ್ಪಣಗಳನ್ನು ನಾವು ಬೇರೆ ಬೇರೆ ಕೋನದಲ್ಲಿ ಇಟ್ಟಾಗ ಪ್ರತಿಬಿಂಬಗಳ ಸಂಖ್ಯೆ ಬೇರೆ ಬೇರೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಈಗ ಇಲ್ಲಿ ನಾವು ದರ್ಪಣಗಳ ನಡುವಿನ ಕೋನ 90 ಡಿಗ್ರಿ ಇದ್ದಾಗ ಪ್ರತಿಬಿಂಬಗಳ ಸಂಖ್ಯೆ ನಾವಿಲ್ಲಿ ಲೆಕ್ಕವನ್ನು ಮಾಡಬೇಕಾಗತ್ತೆ. ಅದಕ್ಕೊಂದು ಸೂತ್ರ ಇದೆ, ಆ ಸೂತ್ರ ಹಾಕಿ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ನೇರವಾಗಿ ಗೊತ್ತಿದ್ದರೆ ನೀವು ನೇರವಾಗಿ ಅದನ್ನೇನು ಮಾಡ್ಬೋದು, ಮಾಡ್ಬೋದು. ಪ್ರತಿಬಿಂಬ ಸಂಖ್ಯೆಯಲ್ಲಿ ಎಷ್ಟು 3 ಬರುತ್ತೆ. 90 ಡಿಗ್ರಿ ಇದ್ದಾಗ ಅದು 3 ಬರುತ್ತೆ. ಈಗ ಸೂತ್ರ ನೀವು ಹಾಕ್ಕೊಳ್ಬೋದು ಬೇಕಾದರೆ. ಇದಕ್ಕೆ 360 ಅಪಾನ್ 90 ಮೈನಸ್ 1. ಇಲ್ಲಿ 0 0 ಆಯಿತು, 9 4 ಅಂದರೆ 4 ಮೈನಸ್ 1 3 ಬರ್ತದೆ. ಇದೇ ರೀತಿ ನೀವು ಬೇರೆ ಬೇರೆ ಕೋನಗಳನ್ನು ಕೊಟ್ಟಾಗಲೂ ಸಹ ಇದೇ ಸೂತ್ರವನ್ನು ಹಾಕ್ಕೊಂಡು ಮಾಡಬಹುದು. ಈಗ ನೆಕ್ಸ್ಟ್ 12ನೇದು. ಒಂದು ಸಮತಲ ದರ್ಪಣದ ಮುಂದೆ ನಿಂತ ಒಬ್ಬ ವಿದ್ಯಾರ್ಥಿ ಮತ್ತು ಅವನ ಬಿಂಬದ ನಡುವಿನ ದೂರ 50 ಸೆಂಟಿಮೀಟರ್ ಇದೆ. ಆ ವಿದ್ಯಾರ್ಥಿ ದರ್ಪಣದಿಂದ ಎಷ್ಟು ದೂರದಲ್ಲಿ ನಿಂತಿದ್ದಾನೆ ಅಂತ ಕೇಳಿದ್ದಾರೆ.
ಅಂದರೆ ವಿದ್ಯಾರ್ಥಿ ಮತ್ತು ಪ್ರತಿಬಿಂಬದ ನಡುವಿನ ದೂರ 50 ಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ದರ್ಪಣ ಇಲ್ಲಿದೆ ಅಂತ ತಿಳ್ಕೊಂಡ್ರೆ ವಿದ್ಯಾರ್ಥಿ ಇಲ್ಲಿ ನಿಂತ್ಕೊಂಡಿದ್ದಾನೆ. ಪ್ರತಿಬಿಂಬ ಸಮತಲ ದರ್ಪಣ ಆಗಿರೋದ್ರಿಂದ ಅಷ್ಟೇ ದೂರದಲ್ಲಿ ಮೂಡೋದ್ರಿಂದ ಇಲ್ಲಿಂದ ಇಲ್ಲಿಗೆ 25, ಆಮೇಲೆ ಇಲ್ಲಿಂದ ಪ್ರತಿಬಿಂಬಕ್ಕೆ 25 ಆಗುತ್ತೆ. ಒಟ್ಟು 50 ಸೆಂಟಿಮೀಟರ್ ದೂರದಲ್ಲಿ ಅವನು ಇದ್ದಾನೆ. ಆಪ್ಷನ್ ಎ ಸರಿಯಾದ ಉತ್ತರ. ರೈಲ್ವೆ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಂತಿರುವ ವಿದ್ಯಾರ್ಥಿಯ ಮುಂದೆ ಬಹಳ ವೇಗದಿಂದ ಒಂದು ರೈಲು ಹಾದು ಹೋಗುತ್ತದೆ. ಆಗ ರೈಲು ಮತ್ತು ರೈಲಿನ ಮೇಲೆ ಬರೆದ ಬರಹಗಳು ವಿದ್ಯಾರ್ಥಿಗೆ ಮಸುಕಾಗಿ ಕಾಣುತ್ತವೆ. ಇದಕ್ಕೆ ಕಾರಣ? ಇಲ್ಲಿ ರೈಲು ಉಂಟು ಮಾಡುವ ಹೆಚ್ಚಿನ ಶಬ್ದ, ರೈಲಿನ ಬಿಂಬವು ಅಕ್ಷಿಪಟಲದ ಅಂಧ ಪ್ರದೇಶದಲ್ಲಿ ಉಂಟಾಗುವುದು, ಅಕ್ಷಿಪಟಲದ ಮೇಲೆ ರೈಲಿನ ಬಿಂಬ ಸೆಕೆಂಡಿಗೆ 1/16ಕ್ಕಿಂತ ಕಡಿಮೆ ದರದಲ್ಲಿ ಮೂಡುವುದು, ಅಕ್ಷಿಪಟಲದ ಮೇಲೆ ರೈಲಿನ ಬಿಂಬ ಸೆಕೆಂಡಿಗೆ 1/16ಕ್ಕಿಂತ ಕಡಿಮೆ ದರದಲ್ಲಿ ಮೂಡುವುದು. ಇಲ್ಲಿ ಕಡಿಮೆ ಅಂತ ಕೊಟ್ಟಿದ್ರೆ ಹೆಚ್ಚಿನ ದರದಲ್ಲಿ ಅಂತ ಒಂದು ಆಪ್ಷನ್ ಆಗಬೇಕು. ಈಗ ಇಲ್ಲಿ ನಾವು ಯಾವುದೇ ಒಂದು ಪ್ರತಿಬಿಂಬ ನಮ್ಮ ಅಕ್ಷಿಪಟಲದ ಮೇಲೆ ಸೆಕೆಂಡಿಗೆ 16/1 ಕಡಿಮೆ ದರದಲ್ಲಿ ಮೂಡಿದ್ರೆ ನಮಗೆ ಆ ಅಕ್ಷರವನ್ನು ಅಥವಾ ಆ ವಸ್ತುವನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಇನ್ನು 14ನೇ ಪ್ರಶ್ನೆ, ಮುಂದೆ ನೀಡಿರುವ ಇಂಗ್ಲೀಷ್ ವರ್ಣಮಾಲೆಯ ಯಾವ ಅಕ್ಷರದ ಪ್ರತಿಬಿಂಬವು ನಿಖರವಾಗಿ ಅದು ಇರುವ ಹಾಗೆಯೇ ಕಾಣುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ನಾವು ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ಪಡೆದಾಗ ನಮಗೆ ಅದೇ ರೀತಿ ಕಾಣಬೇಕು, ಯಾವುದು ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಎಮ್ಮನ್ನು ನಾವು ಕನ್ನಡಿಯ ಮುಂದೆ ಇಟ್ಟರೆ ನಮಗೆ ಅದು ಅದೇ ರೀತಿ ಕಾಣಿಸ್ತದೆ, ಯಾವುದೇ ರೀತಿಯ ಬದಲಾವಣೆ ಕಾಣಿಸುವುದಿಲ್ಲ. ಇನ್ನು 15ನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಒಂದು ಸಮತಲ ದರ್ಪಣದಿಂದ 4 ಮೀಟರ್ ದೂರ ನಿಂತಿದ್ದಾನೆ. ವ್ಯಕ್ತಿಯ ಪ್ರತಿಬಿಂಬ ಮತ್ತು ದರ್ಪಣದ ನಡುವಿನ ದೂರ 10 ಮೀಟರ್ ಆಗಬೇಕಾದರೆ ವ್ಯಕ್ತಿಯು ಅಂತ ಕೇಳಿದ್ದಾರೆ. ಅಂದರೆ ಸಮತಲ ದರ್ಪಣದಿಂದ 4 ಮೀಟರ್ ದೂರದಲ್ಲಿ ನಿಂತಿದ್ದಾನೆ. ವ್ಯಕ್ತಿಯ ಪ್ರತಿಬಿಂಬ ಮತ್ತು ದರ್ಪಣದ ನಡುವಿನ ದೂರ 10 ಮೀಟರ್ ಆಗಬೇಕಾದರೆ ವ್ಯಕ್ತಿ ತನ್ನ ಸ್ಥಾನದಿಂದ 1 ಮೀಟರ್ ಎಡಕ್ಕೆ ಚಲಿಸಬೇಕು, ತನ್ನ ಸ್ಥಾನದಿಂದ 1 ಮೀಟರ್ ಬಲಕ್ಕೆ ಚಲಿಸಬೇಕು, ತನ್ನ ಸ್ಥಾನದಿಂದ 1 ಮೀಟರ್ ಮುಂದಕ್ಕೆ ಚಲಿಸಬೇಕು, ತನ್ನ ಸ್ಥಾನದಿಂದ 1 ಮೀಟರ್ ಹಿಂದಕ್ಕೆ ಚಲಿಸಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ವ್ಯಕ್ತಿ ಏನು ಮಾಡಬೇಕಾಗತ್ತೆ, ಹಿಂದಕ್ಕೆ 1 ಮೀಟರ್ ಚಲಿಸಿದ್ರೆ ಆವಾಗ ಏನಾಗ್ತದೆ, ಪ್ರತಿಬಿಂಬ ಮತ್ತು ಆ ವ್ಯಕ್ತಿಗಿರುವ ದೂರ 10 ಮೀಟರ್ ಆಗುತ್ತೆ. 5 + 5 ಆಗುತ್ತೆ. 16ನೇದು, ನಿಮಗೆ ಒಂದು ದೊಡ್ಡ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ನೋಡುವ ಅವಕಾಶ ಸಿಕ್ಕರೆ ಈ ಮುಂದಿನ ಯಾವ ಸಾಧನ ಬಳಸಲು ಇಷ್ಟಪಡುತ್ತೀರಿ ಅಂತ ಕೇಳಿದೆ. ಇದು ಭಾಳ ಈಸಿ ಕ್ವಶನ್ನು. ಸಾಮಾನ್ಯವಾಗಿ ಕ್ರಿಕೆಟ್ ಮೈದಾನದಲ್ಲಿ ನೀವು ನೋಡಿರ್ತೀರ, ದೂರದರ್ಶಕವನ್ನು ಬಳಸಲ್ಲ, ಚಿತ್ರದರ್ಶಕ ಬಳಸಲ್ಲ, ಸೂಕ್ಷ್ಮದರ್ಶಕ ಅಂತೂ ಸಾಧ್ಯ ಇಲ್ಲ. ದ್ವಿನೇತ್ರಿ ಅಂದರೆ ಬೈನಾಕ್ಯುಲರನ್ನು ಅಲ್ಲಿ ಏನು ಮಾಡ್ತಾರೆ, ಬಳಸ್ತಾರೆ. ಇನ್ನು ಒಂದು ಗಾಜಿನ ಪಟ್ಟಕದ ಮೂಲಕ ಬಿಳಿ ಬೆಳಕು ಹಾದು ಹೋದಾಗ ವರ್ಣ ವಿಭಜನೆ ಆಗುತ್ತದೆ. ಇದರಲ್ಲಿ ಅತಿ ಹೆಚ್ಚು ಮತ್ತು ಕಡಿಮೆ ಬಾಗುವ ಬಣ್ಣಗಳು ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ನೇರಳೆ ಬಣ್ಣ ಕೆಳಗಡೆ ಬರುತ್ತೆ, ಅಂದರೆ ಇದು ಅತಿ ಹೆಚ್ಚು ಬಾಗುತ್ತೆ. ಕೆಂಪು ಮೇಲ್ಗಡೆ ಇರೋದ್ರಿಂದ ಅದು ಕಡಿಮೆ ಬಾಗುವ ಬಣ್ಣ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಇನ್ನು 18ನೇ ಪ್ರಶ್ನೆ, ಒಡೆದು ಹೋದ ಸಮತಲ ದರ್ಪಣದ ಚೂರುಗಳನ್ನು ಬಳಸಿಕೊಂಡು ತಯಾರಿಸಬಹುದಾದ ಒಂದು ಸಾಧನ ಅಂತ ಕೇಳಿದ್ದಾರೆ. ಇಲ್ಲಿ ಸೂಕ್ಷ್ಮದರ್ಶಕ, ದೂರದರ್ಶಕ, ಚಿತ್ರದರ್ಶಕ ಮತ್ತು ದ್ವಿನೇತ್ರಿ. ಇಲ್ಲಿ ಚಿತ್ರದರ್ಶಕ ಅಂತ ಹೇಳಿದ್ರೆ ಇಂಗ್ಲೀಷ್ ಇದರಲ್ಲಿ ನೋಡ್ಕೊಳ್ಬೇಕು, ಕ್ಯಾಲಿಡೋಸ್ಕೋಪ್ ಅಂತ ಕರೀತೇವೆ. ಸಾಮಾನ್ಯ ಅದಕ್ಕೆ ಬಹುರೂಪ ದರ್ಶಕ ಅಂತಲೂ ಕರೀತಾರೆ. ಹಾಗಾಗಿ ನಾವು ಚಿತ್ರದರ್ಶಕ ಅಥವಾ ಕ್ಯಾಲಿಡೋಸ್ಕೋಪನ್ನು ತಯಾರಿಸಬಹುದು. ಇನ್ನು 19ನೇ ಪ್ರಶ್ನೆ, ಮುಂದಿನ ವಸ್ತುಗಳಲ್ಲಿ ಒಂದು ಪ್ರತಿದೀಪ್ತ ವಸ್ತು ಸೂರ್ಯ, ಬೆಂಕಿ, ಚಂದ್ರ, ವಿದ್ಯುತ್, ಬಲ್ಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿದೀಪ್ತ
ವಸ್ತು ಅಂದರೆ ಫ್ಲೋರಸೆಂಟ್ ಸಬ್ಸ್ಟೆನ್ಸ್ ನಮಗೆ ವಿದ್ಯುತ್ ಬಲ್ಬ್ ಆಗ್ತದೆ. ಇನ್ನು 20ನೇ ಪ್ರಶ್ನೆ, ಕಾಮನಬಿಲ್ಲಿನಲ್ಲಿ ಕಾಣದಿರುವ ಒಂದು ಬಣ್ಣ, ಅಂದರೆ ಈ ಬಣ್ಣ ನಮಗೆ ಕಾಣಿಸಲ್ಲ, ಕೆಂಪು, ಗುಲಾಬಿ, ಊದಾ, ನೀಲಿ. ಸಾಮಾನ್ಯವಾಗಿ ಕಾಮನಬಿಲ್ಲನ್ನು ನೀವು ಕರೆಕ್ಟಾಗಿ ಗಮನಿಸಿದಾಗ ನಮಗೆ ಊದಾ ಬಣ್ಣ ಸರಿಯಾಗಿ ಕಾಣಿಸೋದಿಲ್ಲ, ಅಂದರೆ ಇಂಡಿಗೋ ಕಲರು ನಮಗೆ ಅಲ್ಲಿ ಸರಿಯಾಗಿ ಕಾಣಿಸಲ್ಲ. ಈಗ ನೆಕ್ಸ್ಟ್ ಕ್ವಶನ್, ಇಂಗ್ಲೀಷ್ ವರ್ಣಮಾಲೆಯ ಟಿ ಅಕ್ಷರವನ್ನು ಸಮತಲ ದರ್ಪಣದ ಮುಂದೆ ಇರಿಸಿದೆ, ಅದರ ಪ್ರತಿಬಿಂಬ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಟಿ ಅಕ್ಷರವನ್ನು ನಾವು ಸಮತಲ ದರ್ಪಣದ ಮುಂದೆ ಇಟ್ಟರೆ ಅದೇ ರೀತಿ ನಮಗೆ ಗೋಚರಿಸ್ತದೆ. ಹಾಗಾಗಿ ಆಪ್ಷನ್ ಇ ಸರಿಯಾದ ಉತ್ತರ ಆಗುತ್ತೆ. ಇನ್ನು 22ನೇ ಪ್ರಶ್ನೆ, ಮುಂದೆ ನೀಡಿರುವ ಯಾವ ಚಿತ್ರವು ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮವನ್ನು ಸೂಚಿಸುತ್ತದೆ? ಸಾಮಾನ್ಯವಾಗಿ ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವು ಒಂದೇ ಸಮತಲದಲ್ಲಿ ಇರುತ್ತವೆ ಎನ್ನುವಂಥದ್ದು 1ನೇ ನಿಯಮ. ಹಾಗಾಗಿ ನಾವು ಇನ್ನು 2ನೇ ನಿಯಮ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಪ್ರತಿಫಲನದ ನಿಯಮಗಳಿಗೆ ನಾವು ತಗೊಂಡಾಗ ಇಲ್ಲಿ ಮೊದಲ 3 ಚಿತ್ರಗಳಲ್ಲಿ ಪತನ ಕೋನ ಮತ್ತು ಪ್ರತಿಫಲಿತ ಕೋನ ಬೇರೆ ಬೇರೆ ಇದೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇಲ್ಲಿ 35 ಡಿಗ್ರಿ, ಇಲ್ಲೂ ಸಹ 35 ಡಿಗ್ರಿ ಇದೆ. ಎರಡೂ ಕೋನಗಳು ಇಲ್ಲಿ ಪತನ ಕೋನ ಮತ್ತು ಪ್ರತಿಫಲಿತ ಕೋನಗಳು ಪರಸ್ಪರ ಸಮ ಇದ್ದಾವೆ. ಇನ್ನು ಘರ್ಷಣೆ ಪಾಠವನ್ನು ನೋಡೋಣ. ಒಬ್ಬ ಹುಡುಗ ರಸ್ತೆಯಲ್ಲಿ ಸೈಕಲ್ ಚಲಿಸುತ್ತಿದ್ದಾನೆ. ಸೈಕಲ್ನ ಚಕ್ರವು ರಸ್ತೆಯೊಡನೆ ಉಂಟು ಮಾಡುವ ಘರ್ಷಣಾ ಬಲದ ದಿಕ್ಕು ಅಂತ ಕೇಳಿದ್ದಾರೆ. ಇಲ್ಲಿ ಮುಮ್ಮುಖವಾಗಿರುತ್ತದೆ, ಹಿಮ್ಮುಖವಾಗಿರುತ್ತದೆ, ಯಾವುದೇ ದಿಕ್ಕಿನಲ್ಲಾದರೂ ಇರಬಹುದು, ಘರ್ಷಣಾ ಬಲವೇ ಉಂಟಾಗುವುದಿಲ್ಲ. ಸಾಮಾನ್ಯವಾಗಿ ನಾವು ಒಂದು ವಸ್ತು ಚಲಿಸ್ತಾ ಇರುವಾಗ ಅಲ್ಲಿ ರಸ್ತೆಯೊಡನೆ ಘರ್ಷಣೆ ಯಾವಾಗಲೂ ಅದು ಹಿಮ್ಮುಖವಾಗಿ ಪ್ರಯೋಗ ಆಗ್ತಾ ಇರುತ್ತೆ. ವಿಮಾನದ ಮುಂಭಾಗವು ಸರಿಸುಮಾರು ಮೊನಚಾಗಿರುತ್ತದೆ. ಇದರಿಂದ ವಿಮಾನದ ತೂಕವನ್ನು ಕಡಿಮೆಗೊಳಿಸಬಹುದು, ಗಾಳಿಯಿಂದಾಗುವ ಘರ್ಷಣೆಯನ್ನು ತಗ್ಗಿಸಬಹುದು, ವಿಮಾನ ನೋಡಲು ವಿಶಿಷ್ಟವಾಗಿರುತ್ತದೆ, ಘರ್ಷಣೆಯನ್ನು ಹೆಚ್ಚಿಸಬಹುದು. ಸಾಮಾನ್ಯವಾಗಿ ವಿಮಾನದ ಮುಂಭಾಗಗಳನ್ನು ದಾರಾಕಾರ ಅಂತ ಕರಿತೇವೆ. ಅಂದರೆ ಆ ಆಕಾರವನ್ನು ಮಾಡುವುದರಿಂದ ಗಾಳಿಯಿಂದಾಗುವಂಥ ಘರ್ಷಣೆಯನ್ನು ತಪ್ಪಿಸ್ಬೋದು. ಇನ್ನು 25ನೇ ಪ್ರಶ್ನೆ, ಮಂಜುಗಡ್ಡೆಯ ಮೇಲೆ ಬರಿಗಾಲಲ್ಲಿ ನಡೆಯುವಾಗ ಹೆಚ್ಚು ಜಾರುತ್ತದೆ, ಏಕೆಂದರೆ? ಮಂಜಿನ ಮೇಲ್ಮೈ ಹೆಚ್ಚಿನ ಘರ್ಷಣೆ ಉಂಟು ಮಾಡ್ತದೆ, ಮಂಜಿನ ಮೇಲ್ಮೈ ಕಡಿಮೆ ಘರ್ಷಣೆ ಉಂಟು ಮಾಡ್ತದೆ, ಬರಿಗಾಲ ನುಣುಪಾಗಿದ್ದು ಜಾರುತ್ತದೆ ಅಂತ ಕೇಳಿದರೆ ಇಲ್ಲಿ ನೀವಿಲ್ಲಿ ಡೈರೆಕ್ಟಾಗಿ ಇಲ್ಲಿ ಘರ್ಷಣೆ ಅತ್ಯಂತ ಕಡಿಮೆ ಇರೋದರಿಂದ ಅದು ಜಾರುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು 26ನೇ ಪ್ರಶ್ನೆ, ಸ್ಮಿತಾ ಆಟಿಕೆಯ ಕಾರನ್ನು ಒಣಗಿರುವ ಮಾರ್ಬಲ್, ತೇವವಾಗಿರುವ ಮಾರ್ಬಲ್, ದಿನಪತ್ರಿಕೆ ಮತ್ತು ಹರಡಿರುವ ಟವೆಲ್ ಮೇಲೆ ಓಡಿಸುತ್ತಾಳೆ. ಕಾರಿನ ಮೇಲೆ ಉಂಟಾಗುವ ಘರ್ಷಣಾ ಬಲದ ಏರಿಕೆ ಕ್ರಮ. ಸಾಮಾನ್ಯವಾಗಿ ತೇವವಾಗಿರುವ ಮಾರ್ಬಲಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ, ಒಣಗಿರುವ ಮಾರ್ಬಲ್ ಮೇಲೆ ಸ್ವಲ್ಪ ಘರ್ಷಣೆ ಜಾಸ್ತಿ ಇರುತ್ತೆ, ದಿನಪತ್ರಿಕೆ ಮೇಲೆ ಮತ್ತು ಸ್ವಲ್ಪ ಜಾಸ್ತಿ, ಹರಡಿರುವ ಟವಲ್ ಮೇಲೆ ಮತ್ತು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನಾವಿಲ್ಲಿ ಆಪ್ಷನ್ ಎಯನ್ನು ಚೂಸ್ ಮಾಡ್ಬೋದು. ಇನ್ನು 27ನೇ ಪ್ರಶ್ನೆ, ನಮ್ಮ ಸುತ್ತಲೂ ಯಾವಾಗಲೂ ವರ್ತಿಸುವ 2 ಸಾಮಾನ್ಯ ಬಲಗಳು. ನಮ್ಮ ಸುತ್ತಲೂ ವರ್ತಿಸುವಂಥ 2 ಯಾವಾಗಲೂ ಬಲಗಳು, ಒಂದು ಗುರುತ್ವ ಬಲ, ಇನ್ನೊಂದು ಘರ್ಷಣಾ ಬಲ. ಇವೆರಡು ವರ್ತಿಸ್ತಾ ಇರ್ತವೆ. 28, ತರಳದ ಘರ್ಷಣೆಯು ಅವಲಂಬಿತವಾಗಿರುವ ಒಂದು ಅಂಶ. ಇಲ್ಲಿ ಫ್ಲೂಯಿಡ್ಸ್ ಅಂತ ನಾವೇನು ಕರಿತೇವೆ ಅದು ಅವಲಂಬಿತವಾಗಿರುವ ಅಂಶ. ತರಳದ ವೇಗ, ವಸ್ತುವಿನ ಆಕಾರ, ತರಳದ ಸ್ವಭಾವ, ಮೇಲಿನ ಎಲ್ಲ. ಹೌದು, ಇಲ್ಲಿ
ಫ್ಲೂಯಿಡ್ಸ್ ಅಂತ ನಾವೇನು ಕರೀತೇವೆ, ದ್ರವ ಮತ್ತು ಅನಿಲಗಳಲ್ಲಿ ಸಾಮಾನ್ಯವಾಗಿ ಘರ್ಷಣೆ ಅವಲಂಬಿತ ಆಗಿರುವುದು ತೆರಳದ ವೇಗ, ವಸ್ತುವಿನ ಆಕಾರ, ತೆರಳದ ಸ್ವಭಾವ ಎಲ್ಲದರ ಮೇಲೂ ಸಹ ಡಿಪೆಂಡ್ ಇರುತ್ತೆ. ಹಾಗಾಗಿ ಮೇಲಿನ ಎಲ್ಲವನ್ನು ನಾವು ಚೂಸ್ ಮಾಡಬೇಕು. ಇನ್ನು 29ನೇ ಪ್ರಶ್ನೆ, ಗಾಡಿಯೊಂದನ್ನು ಎಳೆಯುವಾಗ ಕುದುರೆಯು ಆರಂಭದಲ್ಲಿ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು, ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ. ಸ್ಥಿರ ಘರ್ಷಣೆಯು ಕ್ರಿಯಾತ್ಮಕ ಘರ್ಷಣೆಗಿಂತ ಹೆಚ್ಚಾಗಿರುವುದು. ಸಾಮಾನ್ಯವಾಗಿ ಸ್ಥಿರ ಘರ್ಷಣೆ ಉಳಿದ ಘರ್ಷಣೆಗಳಿಗಿಂತ ಅದು ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಕುದುರೆ ಆರಂಭದಲ್ಲಿ ಹೆಚ್ಚು ಬಲವನ್ನು ಏನು ಮಾಡಬೇಕಾಗತ್ತೆ, ಪ್ರಯೋಗಿಸಬೇಕಾಗತ್ತೆ. ಇನ್ನು 30ನೇ ಪ್ರಶ್ನೆ ಶಬ್ದ ಪಾಠದಿಂದ ಪ್ರಾರಂಭ ಆಗುತ್ತೆ. ಒಬ್ಬ ಹುಡುಗನು ಉಂಟು ಮಾಡಿದ ಶಬ್ದವು 4 ಸೆಕೆಂಡ್ನಲ್ಲಿ ಹಿಮ್ಮರಳಿ ಬರುತ್ತದೆ. ಪ್ರತಿಫಲಿಸುವ ವಸ್ತು ಮತ್ತು ಹುಡುಗನ ನಡುವಿನ ದೂರ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ ಬೆಳಕಿನ ವೇಗವನ್ನು 1 ಸೆಕೆಂಡಿಗೆ ನಾವು 346 ಅಂತ ತಗೊಂಡ್ರೆ 1 ಸೆಕೆಂಡಿಗೆ ಅದು 346. ಇಲ್ಲಿ 2 ಸೆಕೆಂಡಿಗೆ ಏನಾಗುತ್ತೆ, ಅದು 692 ಆಗುತ್ತೆ. ಅಂದರೆ ಇಲ್ಲಿ 4 ಸೆಕೆಂಡ್ನಲ್ಲಿ ಹಿಮ್ಮರಳಿ ಬರುತ್ತೆ ಅಂತ ಹೇಳಿದೆ ನಾವು. ಅಂದರೆ 4 ಸೆಕೆಂಡ್ ಅಂದರೆ ಹೋಗಲಿಕ್ಕೆ 2 ಸೆಕೆಂಡು, ಬರಲಿಕ್ಕೆ ಮತ್ತು 2 ಸೆಕೆಂಡು. ಹಾಗಾಗಿ ಹೋಗಲಿಕ್ಕೆ 2, ಬರಲಿಕ್ಕೆ 2. ಈಗ ನಾವು ಶಬ್ದದ ವೇಗದ ಪ್ರಕಾರ ನಾವು ತಗೊಂಡಾಗ ಈಗ ದೂರ ಎಷ್ಟಾಗುತ್ತೆ, 692 ಮೀಟ್ರ್ ಆಗುತ್ತೆ. 31. ಚಲಿಸುತ್ತಿರುವ ವಾಹನವೊಂದು ಹಾರ್ನ್ ಮಾಡುತ್ತಿದೆ. ಹಾರ್ನ್ ಶಬ್ದದ ತೀವ್ರತೆ ವಾಹನದ ಮುಂಭಾಗದಲ್ಲಿ ಹೆಚ್ಚಾಗಿದ್ದು ಹಿಂಭಾಗದಲ್ಲಿ ಕಡಿಮೆ ಆಗಿರುತ್ತದೆ, ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ ಅವರು. ವಾಹನದ ಮುಂಭಾಗದಲ್ಲಿ ಶಬ್ದದ ಆವೃತ್ತಿ ಹೆಚ್ಚಾಗಿದ್ದು ಹಿಂಭಾಗದಲ್ಲಿ ಇದು ಕಡಿಮೆ ಇರುತ್ತದೆ. ಸಾಮಾನ್ಯವಾಗಿ ಶಬ್ದದ ಆವೃತ್ತಿ ಹೆಚ್ಚಿದ್ದಾಗ ಅದರ ತೀವ್ರತೆ ಯಾವಾಗಲೂ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. 32ನೇ ಪ್ರಶ್ನೆ, ಒಂದು ಮೂಲದಿಂದ ಉತ್ಪತ್ತಿಯಾದ ಶಬ್ದದ ಪಾರವು ಹೆಚ್ಚಾಗಿ ಘೋಷವೂ ಹೆಚ್ಚಾಗುತ್ತದೆ, ಇದರಿಂದ ಶಬ್ದವು. ಮೂಲದಿಂದ ಉತ್ಪತ್ತಿಯಾದ ಶಬ್ದದ ಪಾರ ಹೆಚ್ಚಾದಾಗ ಘೋಷವು ಹೆಚ್ಚಾಗ್ತದೆ. ಇದರಿಂದ ಏನಾಗುತ್ತೆ ಅಂದರೆ ಶಬ್ದ ಹೆಚ್ಚು ದೂರದವರೆಗೂ ಏನಾಗುತ್ತೆ, ಚಲಿಸ್ತದೆ. ಹಾಗೆ ಹೆಚ್ಚು ದೂರ ನಮಗದು ಕೇಳಿಸುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. 33. ಸೊಳ್ಳೆಗಳು ಹಾರಾಡುವಾಗ ರೆಕ್ಕೆಯ ಕಂಪನಗಳಿಂದ ಶಬ್ದ ಕೇಳಿಸುತ್ತದೆ, ಆದರೆ ರೆಕ್ಕೆಗಳ ಕಂಪನಗಳು ಕಣ್ಣಿಗೆ ಕಾಣುವುದಿಲ್ಲ, ಇದಕ್ಕೆ ಕಾರಣ ರೆಕ್ಕೆಗಳ ತರಂಗ ಉದ್ದ ಹೆಚ್ಚಾಗಿರುತ್ತದೆ, ಕಂಪನಾಂಕ ಹೆಚ್ಚಾಗಿರುತ್ತದೆ, ಕಂಪನದ ಅವಧಿ ಹೆಚ್ಚಾಗಿರುತ್ತದೆ, ತರಂಗದ ಪಾರ ಹೆಚ್ಚಾಗಿರುತ್ತದೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಕಂಪನಾಂಕ ಹೆಚ್ಚಾಗಿರುವುದರಿಂದ ಅದು ರೆಕ್ಕೆಗಳು ನಮಗೆ ಬಡಿಯುವುದು ನಮಗೇನಾಗೋದಿಲ್ಲ, ಕಾಣಿಸುವುದಿಲ್ಲ. 34. ವಿಭಿನ್ನ ಉಷ್ಣತೆಯನ್ನು ಹೊಂದಿರುವ 4 ರಾಜ್ಯಗಳನ್ನು ನೀಡಿದೆ. ಇವುಗಳಲ್ಲಿ ಯಾವ ರಾಜ್ಯದಲ್ಲಿ ಸಾಮಾನ್ಯವಾಗಿ ಶಬ್ದದ ವೇಗ ಕಡಿಮೆ ಇರುತ್ತದೆ ಅಂತ ಕೇಳಿದ್ದಾರೆ. ನೋಡಿ ಯಾವ ರೀತಿ ಪ್ರಶ್ನೆಯನ್ನು ಅವರು ಕೇಳಿರ್ತಾರೆ ಅಂತ. ಇಲ್ಲಿ ಶಬ್ದದ ವೇಗ ಸಾಮಾನ್ಯವಾಗಿ ವಾತಾವರಣ ಬಿಸಿ ಆಗ್ತಾ ಹೋದಾಗೆ, ಅಂದರೆ ಉಷ್ಣತೆ ಜಾಸ್ತಿ ಆಗ್ತಾ ಹೋದಾಗೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ರಾತ್ರಿ ಸಮಯದಲ್ಲಿ ನಮಗೆ ಶಬ್ದ ಏನಾಗುತ್ತೆ, ಸ್ಪಷ್ಟವಾಗಿ ಕೇಳಿಸುತ್ತೆ. ಇಷ್ಟು ಹಗಲಿನಲ್ಲಿ ಅಷ್ಟು ಸ್ಪಷ್ಟವಾಗಿ ಕೇಳಿಸಲ್ಲ. ಹಾಗಾಗಿ ರಾಜಸ್ಥಾನದಲ್ಲಿ ತಾಪ ಜಾಸ್ತಿ ಇರೋದ್ರಿಂದ ಅಲ್ಲಿ ಶಬ್ದದ ವೇಗ ಏನಾಗುತ್ತೆ, ಕಡಿಮೆ ಇರುತ್ತೆ. ಇನ್ನು 20 ಸೆಂಟಿಮೀಟರ್ ತರಂಗ ದೂರವಿರುವ ಒಂದು ತರಂಗವು 10 ಸಂಪೀಡನಗಳನ್ನು 11 ವಿರಳನಗಳನ್ನು ಉಂಟು ಮಾಡಿದಾಗ ಅದು ಚಲಿಸುವ ದೂರ ಅಂತ ಕೇಳಿದ್ದಾರೆ. ಇಲ್ಲಿ 20 ಸೆಂಟಿಮೀಟರ್ ತರಂಗ ದೂರ ಇರುವಂತಹ ಒಂದು ತರಂಗ, ಇಲ್ಲಿ ಒಂದು ತರಂಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಸಂಪೀಡನೆ ಮತ್ತು ಒಂದು ವಿರಳನಗಳನ್ನು ಉಂಟು ಮಾಡುತ್ತೆ. ಇಲ್ಲಿ 20
ಸೆಂಟಿಮೀಟರ್ ತರಂಗ ದೂರ ಇದೆ ಒಂದು, ಅದು ಏನು ಮಾಡುತ್ತೆ 10 ಸಂಪೀಡನೆಗಳನ್ನು ಮತ್ತು 11 ವಿರಳನಗಳನ್ನು ಉಂಟು ಮಾಡ್ತದೆ. ಇಲ್ಲಿ ನಾವು 10 ಸಂಪೀಡನೆ ಮತ್ತು 10 ವಿರಳನಗಳನ್ನು ನಾವೇನು ಮಾಡಬೇಕು, ಒಂದು ಪೂರ್ಣ ತರಂಗ ಅಂತ ತಗೊಳ್ಬೇಕು. ಆವಾಗ ಏನಾಗುತ್ತೆ, ಅದು 20 ಸೆಂಟಿಮೀಟರ್ ದೂರ ಇದೆ ಮತ್ತು 10 ಸಂಪೀಡನೆ ಮತ್ತು ವಿರಳನಗಳನ್ನು ತಗೊಂಡಾಗ 20 200 ಸೆಂಟಿಮೀಟ್ರ್ ಅದೇನಾಗ್ತದೆ ದೂರ ಚಲಿಸ್ತದೆ. ಹಾಗಾಗಿ ಅದರ ದೂರ ಏನಾಯಿತು 20 ಸೆಂಟಿಮೀಟ್ರ್ 200 ಸೆಂಟಿಮೀಟ್ರ್ 36ನೇ ಪ್ರಶ್ನೆ. ಒಂದು ಶಾಲೆಯ ಗಂಟೆ 4 ಕಿಲೋ ಹರ್ಟ್ಸ್ ಆವೃತ್ತಿ ಮತ್ತು 10 ಸೆಂಟಿಮೀಟರ್ ತರಂಗ ದೂರದ ಶಬ್ದವನ್ನುಂಟು ಮಾಡುತ್ತದೆ. ಶಾಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ವಿದ್ಯಾರ್ಥಿಗೆ ಈ ಶಬ್ದವು ಕೇಳಿಸಲು ತೆಗೆದುಕೊಳ್ಳುವ ಸಮಯ. ಇಲ್ಲಿ ಪ್ರಶ್ನೆ ನೋಡಬೇಕು, 4 ಕಿಲೋ ಹರ್ಟ್ಸ್ ಆವೃತ್ತಿ ಮತ್ತು 10 ಸೆಂಟಿಮೀಟರ್ ತರಂಗ ದೂರದ ಶಬ್ದವನ್ನು ಉಂಟು ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಅದು ತೆಗೆದುಕೊಳ್ಳುವಂತಹ ಸಮಯವನ್ನು ಅವರು ಕೇಳಿದ್ದಾರೆ. ಇಲ್ಲಿ ಮೊದಲು ನಾವೇನು ಮಾಡಬೇಕು, ಈಗ 36ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಶಾಲೆಯ ಗಂಟೆ 4 ಕಿಲೋ ಹರ್ಟ್ಸ್ ಆವೃತ್ತಿ ಮತ್ತು 10 ಸೆಂಟಿಮೀಟರ್ ತರಂಗ ದೂರದ ಶಬ್ದವನ್ನುಂಟು ಮಾಡುತ್ತದೆ. ಶಾಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ವಿದ್ಯಾರ್ಥಿಗೆ ಈ ಶಬ್ದವು ಕೇಳಿಸಲು ತೆಗೆದುಕೊಳ್ಳುವ ಸಮಯ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ಮೊದಲು ನಾವು ಶಬ್ದದ ವೇಗವನ್ನು ಕಂಡುಹಿಡಿಬೇಕಾಗತ್ತೆ. ವೇಗವನ್ನು ಕಂಡುಹಿಡಿದ್ರೆ ನಮಗೆ ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಲಿಕ್ಕೆ ಸುಲಭವಾಗುತ್ತದೆ. ಶಬ್ದದ ವೇಗವನ್ನು ಕಂಡುಹಿಡಿಯುವ ಸೂತ್ರ ನಿಮಗೆಲ್ಲ ಗೊತ್ತಿದೆ, v = n ಲ್ಯಾಂಬ್ಡಾ. ಇಲ್ಲಿ n ಅಂದರೆ ಆವೃತ್ತಿ ಕೊಟ್ಟಿದ್ದಾನೆ ಅವನು, 4 ಕಿಲೋ ಹರ್ಟ್ಸ್ ಅಂತ ಕೊಟ್ಟಿದ್ದಾನೆ. ಅದನ್ನು ನಾವೇನು ಮಾಡಬೇಕು, 4000 ಹರ್ಟ್ಸ್ ಅಂತ ತಗೊಳ್ಬೇಕು. ಇಂಟು ತರಂಗ ದೂರ ಕೊಟ್ಟಿದ್ದಾನೆ 10 ಸೆಂಟಿಮೀಟರ್, ಅದನ್ನು ನಾವು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. 10 ಸೆಂಟಿಮೀಟರ್ ಅಂದರೆ 0.1 ಮೀಟ್ರ್ ಆಗುತ್ತೆ. ನಾವು ಇದನ್ನು ಗುಣಿಸಿದಾಗ ನಮಗೆ ಇಲ್ಲಿ 400 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇದು ವೇಗ. ಈಗ ನಾವೇನು ಕಂಡುಹಿಡಬೇಕೀಗ, ತೆಗೆದುಕೊಳ್ಳುವ ಸಮಯ ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ ನಿಮಗೆ, T = D/V. ಇಲ್ಲಿ ಡಿ ಕೊಟ್ಟಿದ್ದಾರೆ, ಡಿ 1 ಕಿಲೋಮೀಟರ್ ಅಂದರೆ 1000 ಮೀಟ್ರ್ ಆಗುತ್ತೆ. ಇಲ್ಲಿ 400 ವೇಗ ತಗೊಂಡ್ರೆ ನೀವು ಇದನ್ನು ಕ್ಯಾನ್ಸಲ್ ಮಾಡಿ, 4 1 4 2 2.5 ಅಂದರೆ 2.5 ಸೆಕೆಂಡಲ್ಲಿ ಅದು 1 ಕಿಲೋಮೀಟರ್ ದೂರದಲ್ಲಿ ವಿದ್ಯಾರ್ಥಿಗೆ ಕೇಳಿಸುತ್ತೆ. ಅದು ಕಡಿಮೆ ಶಬ್ದ ಕೇಳುವಾಗೆ ಮಾಡ್ತೀವಿ. 38ನೇ ಪ್ರಶ್ನೆ. ಒಬ್ಬ ಸಂಗೀತಗಾರನು ಹಾಡುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಬದಲಾಗದ ಆತನ ಶಬ್ದದ ಒಂದು ಅಂಶ ಅಂತ ಕೇಳಿದ್ದಾರೆ. ಸಂಗೀತಗಾರ ಹಾಡುವಾಗ ಸಾಮಾನ್ಯವಾಗಿ ಘೋಷ ಬದಲಾವಣೆ ಆಗುತ್ತೆ, ತೀವ್ರತೆಯೂ ಆಗುತ್ತೆ, ಸ್ಥಾಯಿನೂ ಬದಲಾವಣೆ ಆಗುತ್ತೆ. ಆದರೆ ಗುಣಮಟ್ಟ ಇದು ಏನಾಗಲ್ಲ, ಬದಲಾಗುವುದಿಲ್ಲ. ನೆಕ್ಸ್ಟು 39ನೇ ಪ್ರಶ್ನೆ. ಒಂದು ಕರ್ಕಶ ಧ್ವನಿ ನಿರ್ದಿಷ್ಟ ಸಮಯದಲ್ಲಿ ಪುನರಾವರ್ತನೆಯಾಗುತ್ತಿದೆ. ಇದರಿಂದಾಗಿ ಶಬ್ದದ ಧ್ವನಿ ಹೆಚ್ಚಾಗುತ್ತದೆ, ಶಬ್ದವು ಗದ್ದಲವಾಗುತ್ತದೆ, ಶಬ್ದವು ಸಂಗೀತವಾಗುತ್ತದೆ, ಶಬ್ದ ಹೆಚ್ಚಿನ ಸ್ಥಾಯಿಯನ್ನು ಪಡೆದುಕೊಳ್ಳುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಕರ್ಕಶ ಧ್ವನಿ ನಿರ್ದಿಷ್ಟ ಸಮಯದಲ್ಲಿ ಪುನರಾವರ್ತನೆ ಆಗ್ತಾ ಇದ್ದರೆ ಅದು ಏನಾಗುತ್ತೆ, ಸಂಗೀತವಾಗಿ ಬದಲಾವಣೆ ಆಗ್ತದೆ. ಒಬ್ಬ ಸಂಗೀತಗಾರ ಉನ್ನತ ಸ್ಥಾಯಿಯಲ್ಲಿ ಹಾಡುತ್ತಿದ್ದಾನೆ. ಇದರಿಂದಾಗಿ ಆತನ ಶಬ್ದ ಏನಾಗುತ್ತೆ, ಉನ್ನತ ಸ್ಥಾಯಿಯಲ್ಲಿ ಹಾಡುವಾಗ ಅದು ಕೀರಲಾಗ್ತದೆ.
ಕೆಲವು ವಸ್ತುಗಳಿಂದ ಉತ್ಪತ್ತಿಯಾಗುವ ಕಂಪನಗಳು ಕಣ್ಣಿಗೆ ಕಾಣಿಸುವುದಿಲ್ಲ. ಇದಕ್ಕೆ ಕಾರಣ ಕಂಪನಗಳ ಪಾರವು ಹೆಚ್ಚಾಗಿರುವುದು, ಆವೃತ್ತಿ ಕಡಿಮೆ ಇರುತ್ತೆ, ಅವಧಿ ಕಡಿಮೆ ಇರುತ್ತೆ, ಪಾರ ಕಡಿಮೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಂಪನಗಳ ಪಾರ ಕಡಿಮೆ ಇರುವುದರಿಂದ ಆ ಕಂಪನಗಳು ನಮಗೇನಾಗೋದಿಲ್ಲ, ಕಾಣಿಸೋದಿಲ್ಲ. ಇನ್ನು ಚಲನೆ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋಣ. ಎಕ್ಸ್ ಎಂಬ ಕಾರು ಎನಿಂದ ಚಲಿಸಿ ಸಿಯನ್ನು ಬಳಸಿಕೊಂಡು ಬಿನಲ್ಲಿ ನಿಂತಿದೆ. ಮತ್ತೊಂದು ವಾಯ್ ಎಂಬ ಕಾರು ಎನಿಂದ ಚಲಿಸಿ ಬಿನಲ್ಲಿ ನಿಂತಿದೆ. ಆ ಎರಡೂ ಕಾರುಗಳ ಸ್ಥಾನಪಲ್ಲಟಕ್ಕೆ ಸಂಬಂಧಿಸಿದಂತೆ ಅವುಗಳಲ್ಲಿ ಸರಿಯಾದ ಹೇಳಿಕೆ. ಇಲ್ಲಿ ಎಕ್ಸ್ ಎನ್ನುವ ಕಾರು ಎನಿಂದ ಚಲಿಸಿ ಸಿಯನ್ನು ಬಳಸಿಕೊಂಡು ಬಿನಲ್ಲಿ ನಿಂತಿದೆ ಅಂತ ಹೇಳಿದ್ದೇನೆ. ಈಗ ಸಿಗೆ ಹೋಗಿ ಬಂದು ಅದು ಬಿನಲ್ಲಿ ನಿಂತಿದೆ. ಮತ್ತೊಂದು ವಾಯ್ ಎಂಬ ಕಾರು ಎನಿಂದ ಚಲಿಸಿ ಬಿನಲ್ಲಿ ನಿಂತಿದೆ. ಈಗ ಎರಡೂ ಸ್ಥಾನಪಲ್ಲಟಗಳನ್ನು ನಾವು ನೋಡಿದಾಗ ಇಲ್ಲಿ ಎಕ್ಸ್ ಮತ್ತು ಎಕ್ಸ್ನ ಸ್ಥಾನಪಲ್ಲಟ ವಾಯ್ಗಿಂತ ಹೆಚ್ಚು ಅಂತ ಕೇಳಿದ್ದಾರೆ. ಎರಡೂ ಕಾರುಗಳ ಸ್ಥಾನಪಲ್ಲಟ ಒಂದೇ ಸಮ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಬೇಕು, ಇಲ್ಲಿ ಸ್ಥಾನಪಲ್ಲಟ ಅಂತ ಬಂದಾಗ ಎರಡೂ ಕಾರುಗಳ ಸ್ಥಾನಪಲ್ಲಟ, ಒಂದು ಇಲ್ಲಿ ಹೋಗಿ ಪುನಃ ಇಲ್ಲೇ ಬಂದಿರೋದ್ರಿಂದ ಮತ್ತೊಂದು ಇಲ್ಲೇ ಬಂದಿರೋದ್ರಿಂದ ಅವೆರಡರ ಸ್ಥಾನಪಲ್ಲಟ ಏನಾಗ್ತದೆ, ಒಂದೇ ಆಗಿರುತ್ತದೆ. ಹಾಗಾಗಿ ಆಪ್ಷನ್ ಬಿಯನ್ನು ನೀವು ಟಿಕ್ ಮಾಡಬೇಕು. ಇನ್ನು ಒಂದು ಎತ್ತು 2 ಮೀಟರ್ ತ್ರಿಜ್ಯವಿರುವ ಒಂದು ಗಾಣವನ್ನು ಸುತ್ತುತ್ತಿದೆ. ಅದು ಗಾಣವನ್ನು 3.5 ಸುತ್ತು ಸುತ್ತಿದಾಗ ಆಗುವ ಸ್ಥಾನಪಲ್ಲಟ. ಇಲ್ಲಿ ನಾವು ನೋಡಬೇಕು, ಗಾಣವನ್ನು 3.5 ಸುತ್ತು ಅಂತ ಹೇಳಿದ್ದಾರೆ. ಇಲ್ಲಿ ಸ್ಥಾನಪಲ್ಲಟ ಅಂತ ಕೇಳಿದ್ದಾರೆ. ಈಗ ಗಾಣವನ್ನು 3.5 ಸುತ್ತು ಅಂತ ಹೇಳಿದ್ರೆ ಇದು ವೃತ್ತಾಕಾರದಲ್ಲಿ ಅಂತ ತಿಳ್ಕೊಂಡ್ರೆ ಇಲ್ಲಿಂದ ಪ್ರಾರಂಭವಾಗಿ ಪುನಃ 3 ಸುತ್ತಿಗೆ ಇಲ್ಲೇ ಬರುತ್ತದು. ನಂತರ 3.5 ಸುತ್ತು ಅಂದರೆ ಇಲ್ಲಿ ಬರುತ್ತೆ. 2 ಮೀಟರ್ ತ್ರಿಜ್ಯ ಅಂತ ಕೇಳಿದ್ದಾರೆ ಅವರು. ಅಂದರೆ ಇಲ್ಲಿ ಬಂದಾಗ ಸ್ಥಾನಪಲ್ಲಟ ಎಷ್ಟಾಗ್ತದೆ, 4 ಮೀಟರ್ ಆಗುತ್ತೆ. 4 ಮೀಟರ್ ಮತ್ತು ಇಲ್ಲಿ 44 ಮೀಟರ್ ಅದರ ಕ್ರಮಿಸಿದ ದೂರ ಅಂತ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನಾವು ಏನು ಮಾಡಬೇಕು, ಇದನ್ನು ಆಪ್ಷನ್ ಬಿಯನ್ನು ತಗೊಳ್ಬೇಕು. ಇನ್ನು 44ನೇ ಪ್ರಶ್ನೆ. ಬಾಲಕಿಯೊಬ್ಬಳು ಕಲ್ಲೊಂದನ್ನು ದಾರಕ್ಕೆ ಕಟ್ಟಿ ತಿರುಗಿಸುತ್ತಿದ್ದಾಳೆ. ಆಗ ಆ ಕಲ್ಲು ಒಂದೇ ಜವದಲ್ಲಿ ಚಲಿಸುತ್ತಿದೆ, ಒಂದೇ ವೇಗದಲ್ಲಿ ಚಲಿಸುತ್ತದೆ, ಏಕರೀತಿಯ ವೇಗೋತ್ಕರ್ಷದಲ್ಲಿ ಚಲಿಸುತ್ತದೆ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ದಾರಕ್ಕೆ ಕಟ್ಟಿ ತಿರುಗಿಸ್ತಿದ್ದಾಗ ಸಾಮಾನ್ಯವಾಗಿ ಇಲ್ಲಿ ಅದು ಒಂದೇ ಜವದಲ್ಲಿ ತಿರುಗಿಸ್ತಾ ಇರ್ತದೆ. ಯಾಕಂದರೆ ವೇಗ ಅಂತ ಕೊಡಬೇಕಿದ್ರೆ ಅದು ಏನಾಗಿರಬೇಕು, ಸ್ಥಾನಪಲ್ಲಟವನ್ನು ಹೊಂದಿರಬೇಕು. ಅಂದರೆ ಒಂದೇ ದಿಕ್ಕಿನಲ್ಲಿ ಚಲಿಸಬೇಕು. ಇಲ್ಲಿ ದಿಕ್ಕು ಬದಲಾವಣೆ ಆಗ್ತಿರೋದ್ರಿಂದ, ವೃತ್ತಾಕಾರದಲ್ಲಿ ಚಲಿಸ್ತಾ ಇರೋದ್ರಿಂದ ಅದನ್ನು ನಾವು ಜವ ಅಂತ ಕನ್ಸಿಡರ್ ಮಾಡಬೇಕು. ಅದು ಒಂದೇ ಜವದಲ್ಲಿ ಚಲಿಸ್ತಾ ಇದೆ ಅಂತ ನಾವು ತಗೊಳ್ಬೇಕು. ಇನ್ನು 45ನೇ ಪ್ರಶ್ನೆ. ಚಿತ್ರಕ್ಕೆ ಸಂಬಂಧಿಸಿದಂತೆ ಎ ಮತ್ತು ಬಿ ಕಾಯಗಳ ಚಲನೆಗೆ ಸೂಕ್ತವಾದ ಹೇಳಿಕೆ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಎನ ಜವ ಹೆಚ್ಚಾಗುತ್ತದೆ, ಬಿನ ಜವ ಕಡಿಮೆ ಆಗುತ್ತಿದೆ, ಎ ಏಕರೂಪವಲ್ಲದ ಜವ, ಬಿ ಏಕರೂಪದ ಜವ, ಡಿ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಿ ಆಪ್ಷನ್ ಸರಿಯಾದಂಥ ಉತ್ತರ. ಇಲ್ಲಿ ಚಿತ್ರವನ್ನು ನೀವು ನೋಡ್ಬೋದು. ಇಲ್ಲಿ ಒಂದು ಬಿದು ಏನಾಗ್ತಿದೆ, ಜವ ಕಡಿಮೆ ಆಗ್ತಿದೆ, ಎದು ಹೆಚ್ಚಾಗ್ತಿದೆ. ಬಟ್ ಎದು ಜವ ಅದು ಏಕರೂಪವಲ್ಲ, ಬಿದು ಏಕರೂಪದಲ್ಲಿದೆ. ಹಾಗಾಗಿ ನಾವು ಆಪ್ಷನ್ ಡಿಯನ್ನು ನಾವಿಲ್ಲಿ ತಗೊಳ್ಬೇಕು, ಮೇಲಿನ ಎಲ್ಲವೂ. 2 kg ದ್ರವ್ಯರಾಶಿಯ ಕಬ್ಬಿಣದ ಗುಂಡನ್ನು 5 ಮೀಟರ್ ದೂರ ಎಸೆಯಲು ಪ್ರಯೋಗಿಸಬೇಕಾದ ಬಲ ಅಂತ ಕೇಳಿದರೆ, ಇದು ನೀವು ನೇರವಾಗಿ ಬಲದ ಸೂತ್ರ ಹಾಕಿದಾಗ F = m × a. 2 kg ಮತ್ತು 5 ಗುಣಿಸ್ಬಿಟ್ರೆ ಅದು 2 5 10 ನ್ಯೂಟನ್. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ
ಉತ್ತರ ಆಗುತ್ತೆ. ಇನ್ನು 47ನೇ ಪ್ರಶ್ನೆ ನೋಡೋಣ. ನಕ್ಷತ್ರಗಳು ಮತ್ತು ಸೌರಮಂಡಲದ ಮೇಲಿದೆ. ಚಂದ್ರನ ಅರ್ಧ ಭಾಗ ನಮಗೆ ಕಾಣಿಸಿದರೂ ಚಂದ್ರನು ಪ್ರತಿದಿನ ತನ್ನ ಆಕಾರವನ್ನು ಬದಲಿಸಿದಂತೆ ಕಾಣಲು ಕಾರಣ. ಇಲ್ಲಿ ಚಂದ್ರ ಆಕಾರ ಬದಲಾವಣೆ ಆಗಲಿಕ್ಕೆ ಮುಖ್ಯವಾದ ಕಾರಣ ಯಾವುದು ಅಂತ ಕೇಳಿದ್ದಾರೆ ಅವರು. ಚಂದ್ರನು ಸ್ವಯಂ ಪ್ರಕಾಶವಾಗಿ ಇಲ್ಲದಿರುವುದು. ಇಲ್ಲಿ ನೋಡ್ರಿ, ಚಂದ್ರನ ಚಲನೆ, ಭೂಮಿಯ ಚಲನೆ, ಚಂದ್ರನ ಕಕ್ಷೆ ಅಂಡಾಕಾರವಾಗಿ. ಈಗ 48ನೇ ಪ್ರಶ್ನೆಯನ್ನು ನೋಡೋಣ. ಚಂದ್ರ ಭೂಮಿಯ ಸುತ್ತ ಒಂದು ಸುತ್ತು ಸುತ್ತಲು 29.53 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 30 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈ ವ್ಯತ್ಯಾಸಕ್ಕೆ ಕಾರಣ ಅಂತ ಕೇಳಿದ್ದಾರೆ. ಇಲ್ಲಿ ಚಂದ್ರನ ಕಕ್ಷೆಯ ಬದಲಾವಣೆ, ಭೂಮಿಯು ತನ್ನ ಕಕ್ಷೆಯಲ್ಲಿ ಚಲಿಸುವುದು, ಚಂದ್ರನು ಭೂಮಿಯ ಗುರುತ್ವಾಕರ್ಷಣೆಯನ್ನು ಅನುಭವಿಸುವುದು, ಯಾವುದೇ ಕಾರಣವಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭೂಮಿ ತನ್ನ ಕಕ್ಷೆಯಲ್ಲಿ ಚಲಿಸ್ತಾ ಇರೋದ್ರಿಂದ ಈ ವ್ಯತ್ಯಾಸ ಉಂಟಾಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಈಗ 49ನೇ ಪ್ರಶ್ನೆ ನೋಡೋಣ. ಭೂಮಿಯಲ್ಲಿ ಋತುಗಳು ಉಂಟಾಗಲು ಕಾರಣ. ಭೂಮಿಯ ಭ್ರಮಣೆ ಮತ್ತು ಪರಿಭ್ರಮಣೆ, ಭೂಮಿಯ ಪರಿಭ್ರಮಣೆ ಮತ್ತು ಭೂಮಿಯ ಅಕ್ಷವು ಓರೆಯಾಗಿರುವುದು, ಭೂಮಿಯ ಮತ್ತು ಚಂದ್ರನ ಭ್ರಮಣೆ, ಭೂಮಿ ಮತ್ತು ಸೂರ್ಯನ ನಡುವಿನ ಆಕರ್ಷಣೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ನಮಗೆ ಬೇರೆ ಬೇರೆ ಋತುಗಳು ಭೂಮಿ ಮೇಲೆ ಉಂಟಾಗಲಿಕ್ಕೆ ಕಾರಣ ಭೂಮಿಯ ಪರಿಭ್ರಮಣೆ, ಅಂದರೆ ಸೂರ್ಯನ ಸುತ್ತಲೂ ಭೂಮಿಯ ಪರಿಭ್ರಮಣೆ ಮತ್ತು ಭೂಮಿಯ ಅಕ್ಷವು ಓರೆಯಾಗಿರುವುದು ಕಾರಣ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು 50ನೇ ಪ್ರಶ್ನೆ ನೋಡೋಣ. ಧ್ರುವ ನಕ್ಷತ್ರವು ಚಲಿಸಿದಂತೆ ಕಾಣುವುದಿಲ್ಲ, ಏಕೆಂದರೆ ನೈಜವಾಗಿ ಅದು ಚಲಿಸುವುದಿಲ್ಲ, ಭೂಮಿಯ ಅಕ್ಷಾಂಶದ ನೇರದಲ್ಲಿರುವುದರಿಂದ, ತುಂಬ ದೂರದಲ್ಲಿರುವುದರಿಂದ ಚಲನೆ ಗೋಚರಿಸುವುದಿಲ್ಲ, ಬೇರೆ ನಕ್ಷತ್ರಗಳ ಹಿನ್ನೆಲೆಯಲ್ಲಿ ಗೋಚರವಾಗುವುದಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಧ್ರುವ ನಕ್ಷತ್ರ ಭೂಮಿಯ ಅಕ್ಷಾಂಶದ ನೇರದಲ್ಲಿರುವುದರಿಂದ ಅದು ನಮಗೆ ಚಲಿಸಿದಂತೆ ಕಾಣುವುದಿಲ್ಲ. ಇನ್ನು 51ನೇ ಪ್ರಶ್ನೆ. ಆಕಾಶಕಾಯಗಳು ಆಕಾಶದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣಲು ಕಾರಣ. ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುತ್ತಿವೆ ಆಕಾಶಕಾಯಗಳ ಚಲನೆ, ಭೂಮಿಯ ಭ್ರಮಣೆ ಪಶ್ಚಿಮದಿಂದ ಪೂರ್ವಕ್ಕೆ ಇರುವುದು, ಭೂಮಿಯ ಚಲನೆ ಪೂರ್ವದಿಂದ ಪಶ್ಚಿಮಕ್ಕೆ ಇರುವುದು, ಭೂಮಿಯ ಭ್ರಮಣೆ ಮತ್ತು ಪರಿಭ್ರಮಣೆಯಿಂದಾಗಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಬೇಕು, ಭೂಮಿಯ ಭ್ರಮಣೆ ಪಶ್ಚಿಮದಿಂದ ಪೂರ್ವಕ್ಕೆ ಇರುವುದರಿಂದ ನಮಗೆ ಆಕಾಶಕಾಯಗಳು ಏನಾಗ್ತವೆ, ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಏನಾಗ್ತದೆ, ಗೋಚರಿಸ್ತವೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು 52ನೇ ಪ್ರಶ್ನೆ ನೋಡೋಣ. ಗಾತ್ರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಸರಿಯಾಗಿ ಜೋಡಿಸಲಾಗಿರುವ ಗ್ರಹಗಳ ಗುಂಪು. ಇಲ್ಲಿ ಶನಿ, ಭೂಮಿ, ಶುಕ್ರ, ಮಂಗಳ ಕೊಟ್ಟಿದ್ದಾರೆ. ಒಂದನೇ ಆಪ್ಷನಲ್ಲಿ ಶನಿ, ಭೂಮಿ, ಮಂಗಳ, ಶುಕ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ನಾವು ಗ್ರಹಗಳ ಗಾತ್ರವನ್ನು ಗಮನಿಸಿದರೆ ಇಲ್ಲಿ ಅವರೋಹಣ ಕ್ರಮದಲ್ಲಿ ನಾವು ಇದನ್ನು ಬರಿಬೇಕು. ಹಾಗಾಗಿ ಶನಿ ಹೆಚ್ಚಿನ ಗಾತ್ರವನ್ನು ಹೊಂದಿರುತ್ತದೆ, ಅದ ನಂತರ ಭೂಮಿ, ಆಮೇಲೆ ಮಂಗಳ, ಆಮೇಲೆ ಶುಕ್ರ ಗ್ರಹ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 53ನೇ ಪ್ರಶ್ನೆ ನೋಡೋಣ. ಬೆಳಕು ಪಾಠದ ಮೇಲೆ ಬರ್ತದೆ ಇದು. ನೀರಿನ ಮೇಲ್ಮೈಯನ್ನು ಒಂದು ದರ್ಪಣ ಎನ್ನಬಹುದು, ಏಕೆಂದರೆ ನೀರಿನ ಮೇಲ್ಮೈ ಸಮತಲವಾಗಿರುತ್ತದೆ, ನೀರಿನ ಮೇಲ್ಮೈ ಬೆಳಕಿನ ದಿಕ್ಕನ್ನು ಬದಲಾಯಿಸುತ್ತದೆ, ನೀರಿನ ಮೇಲ್ಮೈ ಬೆಳಕನ್ನು ಹಾದು ಹೋಗಲು ಬಿಡುತ್ತದೆ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಸಾಮಾನ್ಯವಾಗಿ ನಾವು ನೀರಿನ ಮೇಲ್ಮೈ ಬೆಳಕಿನ ದಿಕ್ಕನ್ನು ಅದು ಬದಲಾಯಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಬೆಳಕನ್ನು ಅದು ಪ್ರತಿಫಲಿಸುವುದರಿಂದ ನಮಗೆ ನೀರನ್ನು ನಾವು ಒಂದು ದರ್ಪಣ ಅಂತ ತಗೊಳ್ಬೋದು. ಆಪ್ಷನ್ ಬಿ ಸರಿಯಾದ ಉತ್ತರ. ವಿದ್ಯಾರ್ಥಿಯೊಬ್ಬ ವಿಶಾಲ ಪ್ರದೇಶದಲ್ಲಿ ಪ್ರತಿಬಿಂಬವನ್ನು ಪಡೆಯಲು ಬಳಸಿಕೊಳ್ಳಬಹುದಾದ ದರ್ಪಣ. ಅಂದರೆ ವಿಶಾಲ ಪ್ರದೇಶದಲ್ಲಿ ಅವನು ಪ್ರತಿಬಿಂಬವನ್ನು ಪಡ್ಕೊಳ್ಬೇಕಂದ್ರೆ ಸಮತಲ ದರ್ಪಣ ಮಾತ್ರ ಅಂತ ಕೊಟ್ಟಿದ್ದಾರೆ, ಪೀನ ದರ್ಪಣ ಮಾತ್ರ, ನಿಮ್ನ ದರ್ಪಣ ಮಾತ್ರ, ಮೇಲಿನ ಯಾವುದಾದ್ರೂ ಒಂದು. ಅಂದರೆ ವಿಶಾಲವಾದ ಪ್ರದೇಶದಿಂದ ನಾವು
ಪ್ರತಿಬಿಂಬವನ್ನು ಪಡೆಯಬೇಕು ಅಂದರೆ ಪೀನ ದರ್ಪಣವನ್ನು ಬಳಸಬೇಕು. ಯಾಕಂದರೆ ನೀವು ಸಾಮಾನ್ಯವಾಗಿ ವಾಹನಗಳ ಹಿನ್ನೋಟ ದರ್ಪಣವಾಗಿ ಪೀನ ದರ್ಪಣವನ್ನು ಬಳಸ್ತಾರೆ, ಯಾಕಂದರೆ ಅದು ವಿಶಾಲವಾದ ಪ್ರದೇಶದ ಪ್ರತಿಬಿಂಬವನ್ನು ಚಿಕ್ಕದಾಗಿ ಪಡೀಲಿಕ್ಕೆ. ಇನ್ನು ಉಷ್ಣಪಾಠದ ಮೇಲೆ ಪ್ರಶ್ನೆಗಳನ್ನು ನೋಡೋಣ. 55ನೇದು, ನೀರಿನಲ್ಲಿ ಬೇಯುತ್ತಿರುವ ಬೇಳೆಕಾಳುಗಳು ಮೇಲೆ ಕೆಳಗೆ ಚಲಿಸುತ್ತವೆ, ಇದಕ್ಕೆ ಕಾರಣ. ಇಲ್ಲಿ ಬೇಳೆಕಾಳುಗಳ ಸಾಂದ್ರತೆ ನೀರಿನ ಸಾಂದ್ರತೆ ಕಡಿಮೆ ಅಂತ ಕೊಟ್ಟಿದ್ದಾರೆ. ಸಂವಹನ ವಿಧಾನದಲ್ಲಿ ಶಾಖ ಪ್ರಸರಣ, ವಹನ ವಿಧಾನದಲ್ಲಿ ಶಾಖ ಪ್ರಸರಣ, ವಿಕಿರಣ ವಿಧಾನದಲ್ಲಿ ಪ್ರಸರಣ. ಸಾಮಾನ್ಯವಾಗಿ ಬೇಳೆಕಾಳುಗಳು ಮೇಲೆ ಕೆಳಗೆ ಹೋಗ್ಲಿಕ್ಕೆ ಕಾರಣ ಅಲ್ಲಿ ನೀರಿನ ಅಣುಗಳ ಒಂದು ಚಲನೆ. ಹಾಗಾಗಿ ಇಲ್ಲಿ ಸಂವಹನ ವಿಧಾನದಲ್ಲಿ ಶಾಖ ಪ್ರಸರಣ ಆಗೋದ್ರಿಂದ ಬೇಳೆಕಾಳುಗಳು ಏನಾಗ್ತವೆ, ಮೇಲೆ ಕೆಳಗೆ ಹೋದಂತೆ ಕಾಣಿಸ್ತದೆ. ಈಗ 56ನೇ ಪ್ರಶ್ನೆ, ಬಲ ಮತ್ತು ಒತ್ತಡದ ಮೇಲೆ. ಇಲ್ಲಿ ನೋಡೋಣ. ಸಡಿಲವಾದ ಮರಳಿನ ಮೇಲೆ ಎ ಎಂಬ ವ್ಯಕ್ತಿಯು ನಿಂತಿದ್ದಾನೆ. ಅಷ್ಟೇ ರಾಶಿಯುಳ್ಳ ಬಿ ಎಂಬ ವ್ಯಕ್ತಿಯು ಮರಳಿನ ಮೇಲೆ ಮಲಗಿದ್ದಾನೆ. ಆಗ ಎ ಮತ್ತು ಬಿ ಇಬ್ಬರು ಮರಳಿನ ಮೇಲೆ ಬೇರೆ ಬೇರೆ ಬಲ ಉಪಯೋಗಿಸುತ್ತಿದ್ದಾರೆ. ಎಯಿಂದ ಮರಳಿನ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ, ಬಿನಿಂದ ಮರಳಿನ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ. ಎ ಮತ್ತು ಬಿ ಇಬ್ಬರೂ ಮರಳಿನ ಮೇಲೆ ಒಂದೇ ಪ್ರಮಾಣದ ಒತ್ತಡವನ್ನು ಉಂಟು ಮಾಡುತ್ತಾರೆ. ಇಲ್ಲಿ ಮರಳಿನ ಮೇಲೆ ನಿಂತ ವ್ಯಕ್ತಿ ಮತ್ತು ಮರಳಿನ ಮೇಲೆ ಮಲಗಿನ ವ್ಯಕ್ತಿ ಯಾರು ಹೆಚ್ಚು ಒತ್ತಡವನ್ನು ಉಂಟು ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಎ ಮತ್ತು ಬಿ ಇಬ್ಬರು ಮರಳಿನ ಮೇಲೆ ಬೇರೆ ಬೇರೆ ಬಲವನ್ನು ಉಪಯೋಗಿಸ್ತಿರ್ತಾರೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ನಾವು ತಗೊಳ್ಬೋದು. ನೆಕ್ಸ್ಟ್ 57ನೇ ಪ್ರಶ್ನೆ, ಒಂದು ರೈಲು ವೇಗವಾಗಿ ಚಲಿಸುತ್ತಿದೆ. ಈ ಸಮಯದಲ್ಲಿ ರೈಲಿನ ಸಮೀಪ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಲ್ಲಬಾರದು, ಕಾರಣ. ಇದು ವೇಗ ಹೆಚ್ಚಾಗಿದ್ದು ಒತ್ತಡ ಕಡಿಮೆಯಾಗಿ ವ್ಯಕ್ತಿಯು ರೈಲಿನೆಡೆಗೆ ಸೆಳೆಯಲ್ಪಡುತ್ತಾನೆ. ಇದು ಸಾಮಾನ್ಯವಾಗಿ ಸರಿಯಾಗಿದೆ ಆಪ್ಷನ್ ಇದು. ರೈಲಿನ ವೇಗ ಹೆಚ್ಚಾಗಿರೋದ್ರಿಂದ ಅಲ್ಲಿ ಏನಾಗ್ತದೆ, ಗಾಳಿಯ ಒತ್ತಡ ಕಡಿಮೆಯಾಗಿ ಅವನು ರೈಲಿನ ಕಡೆಗೆ ಸೆಳೆಯುವಂಥ ಸಾಧ್ಯತೆ ಇರೋದರಿಂದ ರೈಲಿನ ಪ್ಲ್ಯಾಟ್ಫಾರ್ಮ್ ಹತ್ತಿರ ನಿಲ್ಲಬಾರದು. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು 58ನೇ ಪ್ರಶ್ನೆ, ಕೆಲಸ ನಡೆದಿರುವ ಒಂದು ಸಂದರ್ಭವನ್ನು ಗುರುತಿಸಿ. ಗೋಡೆಯನ್ನು ತಳ್ಳುವುದು, ಕೈಗಳನ್ನು ಅಲುಗಾಡಿಸುವುದು, ತಲೆಯ ಮೇಲೆ ಭಾರ ಹೊತ್ತಿರುವುದು, ಆಟಿಕೆ ಕಾರನ್ನು ಕೈಯಿಂದ ಮುಂದಕ್ಕೆ ತಳ್ಳುವುದು. ಇಲ್ಲಿ ಕೆಲಸ ಆಗಬೇಕಂದ್ರೆ ವಸ್ತುವಿನ ಸ್ಥಾನಪಲ್ಲಟ ಆಗಬೇಕಾಗತ್ತೆ. ಹಾಗಾಗಿ ಆಟಿಕೆ ಕಾರನ್ನು ನಾವು ತಳ್ಳಿದಾಗ ಅದು ಮುಂದಕ್ಕೆ ಹೋಗೋದ್ರಿಂದ ಅಲ್ಲಿ ಕೆಲಸ ನಡೆದಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ. 59ನೇ ಪ್ರಶ್ನೆ, ಒಂದು ತಗಡಿನ ಖಾಲಿ ಡಬ್ಬಿಯನ್ನು ಸುಮಾರು ಅರ್ಧದಷ್ಟು ನೀರು ತುಂಬಿ 10 ನಿಮಿಷ ಕುದಿಸಿದ ನಂತರ ಬಿಗಿಯಾಗಿ ಮುಚ್ಚಳವನ್ನು ಹಾಕಿ ತಕ್ಷಣ ಡಬ್ಬಿಯ ಮೇಲೆ ನೀರು ಸುರಿದರೆ ಡಬ್ಬಿಯು ಒಂದೇ ಬಾರಿ ಸಂಕುಚಿತಗೊಳ್ಳಲು ಕಾರಣ. ಒಳಗಡೆ ನಿರ್ವಾತ ಉಂಟಾಗಿ ಹೊರಗಿನ ಗಾಳಿಯ ಒತ್ತಡದಿಂದ ಸಂಕುಚಿತಗೊಳ್ಳುತ್ತದೆ. ಆವಿಯ ಒತ್ತಡದಿಂದ, ಡಬ್ಬಿ ಕಾದು ತೆಳುವಾಗುವುದರಿಂದ, ನೀರಿನ ಒತ್ತಡದಿಂದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ನಾವು ಖಾಲಿ ಡಬ್ಬಿಯಲ್ಲಿ ನೀರು ತುಂಬಿ 10 ನಿಮಿಷ ಕುದಿಸಿದ ನಂತರ ಬಿಗಿಯಾಗಿ ಮುಚ್ಚಳ ಹಾಕಿ ಅದನ್ನು ನೀರು ಹಾಕಿದಾಗ ಅಲ್ಲಿ ಏನಾಗುತ್ತೆ, ಒತ್ತಡ ಉಂಟಾಗುತ್ತೆ. ಅಂದರೆ ಆ ಒಳಗಡೆ ನಿರ್ವಾತ ಉಂಟಾಗಿ ಹೊರಗಿನ ಗಾಳಿಯ ಒತ್ತಡದಿಂದ ಏನಾಗುತ್ತದು ಸಂಕುಚಿತಗೊಳ್ಳುತ್ತೆ. ಅರವತ್ತನೇ ಪ್ರಶ್ನೆ, ಒತ್ತಡದಿಂದ ಅನಿಲಗಳನ್ನು ಸಂಕುಚಿತಗೊಳಿಸಬಹುದು, ಆದರೆ ನೀರನ್ನು ಸಂಕುಚಿತಗೊಳಿಸಲಾಗುವುದಿಲ್ಲ, ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ. ನೀರಿನ ಅಣುಗಳ ನಡುವೆ ಸ್ಥಳ ಇಲ್ಲದಿರುವುದು, ನೀರಿನ ಅಣುಗಳು ಒತ್ತಡವನ್ನು ವಿರೋಧಿಸುವುದು, ಒತ್ತಡಕ್ಕಿಂತ ಅಣುಗಳ ನಡುವಿನ ವಿಕರ್ಷಣೆ ಹೆಚ್ಚಿರುವುದು. ಎ ಮತ್ತು ಬಿ ಎರಡೂ ಸರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀರಿನ ಅಣುಗಳ ನಡುವೆ ಸ್ಥಳ ಇದ್ದರೂ ಸಹ ಅಲ್ಲಿ ಒತ್ತಡಕ್ಕಿಂತ ಅಣುಗಳ ನಡುವಿನ ವಿಕರ್ಷಣೆ ಹೆಚ್ಚಾಗಿರೋದ್ರಿಂದ ನಾವು ಅದನ್ನು ಸಂಕುಚಿತಗೊಳಿಸಲಿಕ್ಕೆ ನಮಗೇನಾಗುತ್ತೆ, ಕಷ್ಟ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 61ನೇ ಪ್ರಶ್ನೆ, ಚಿತ್ರದಲ್ಲಿರುವಂತೆ 2 ಮರದ ತುಂಡುಗಳಿವೆ. ಒಂದನ್ನು ಎ ಮುಖದಿಂದ ಗೋಡೆಗೆ ಒರಗಿಸಿದೆ, ಇನ್ನೊಂದನ್ನು ಬಿ ಕಡೆಯಿಂದ ಒರಗಿಸಿದೆ.
ಈ ಸಂದರ್ಭದಲ್ಲಿ ಎ ಮುಖದಿಂದ ಗೋಡೆಯ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ, ಬಿ ಮುಖದಿಂದ ಗೋಡೆಯ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ, ಎರಡರಿಂದನೂ ಗೋಡೆಯ ಮೇಲೆ ಸಮನಾದ ಒತ್ತಡ ಉಂಟಾಗುತ್ತದೆ, ಡಿ ಎ ಇಂದ ಹೆಚ್ಚು ಬಲ ಪ್ರಯೋಗವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ನಾವು ಚಿತ್ರವನ್ನು ಗಮನಿಸಿದಾಗ ಎ ಮುಖದಿಂದ ಗೋಡೆಯ ಮೇಲೆ ಹೆಚ್ಚು ಒತ್ತಡ ಅಂತ ಕೇಳಿದರೆ ಇದು ಬರಲ್ಲ. ಬಿ ಮುಖದಿಂದ ಗೋಡೆಯ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡೂ ಮರದ ತುಂಡು ಒಂದೇ ಗಾತ್ರವನ್ನು ಹೊಂದಿರುವುದರಿಂದ ಎರಡನ್ನು ಗೋಡೆಯ ಮೇಲೆ ಸಮನಾದ ಒತ್ತಡವನ್ನು ಏನು ಮಾಡ್ತವೆ, ಉಂಟು ಮಾಡುತ್ತವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು 62ನೇ ಪ್ರಶ್ನೆ, ಇದ್ದಲಿನ ಕೆಂಡವನ್ನು ಬೀಸಣಿಗೆಯಿಂದ ಬೀಸಿದಾಗ ಹೊತ್ತಿಕೊಳ್ಳಲು ಕಾರಣ. ಕೆಂಡದೆಡೆಗೆ ಗಾಳಿಯ ಸೆಳೆಯಲ್ಪಡುವುದು, ಕೆಂಡ ಅಲುಗಾಡುವುದು, ಕೆಂಡದ ಸುತ್ತ ಗಾಳಿಯ ಒತ್ತಡ ಕಡಿಮೆಯಾಗಿ ಸುತ್ತಲಿನ ಗಾಳಿ ಒಂದೇ ಬಾರಿಗೆ ಬೀಸುವುದು, ಗಾಳಿಯ ಘರ್ಷಣೆ. ಅಂದರೆ ಕೆಂಡವನ್ನು ಬೀಸಣಿಯಿಂದ ಬೀಸಿದಾಗ ನಮಗೆ ಸುತ್ತಲಿನ ಗಾಳಿಯ ಒತ್ತಡ ಕಡಿಮೆಯಾಗಿ ಅಲ್ಲಿ ಹೆಚ್ಚು ಗಾಳಿ ಬೀಸಿ ಆಮ್ಲಜನಕ ಸಿಗುವುದರಿಂದ ಅದು ಏನಾಗ್ತದೆ, ಹೊತ್ತಿಕೊಳ್ತದೆ. 63ನೇ ಪ್ರಶ್ನೆ, ಎ ಎಂಬ ಕೂಲಿಯವನು 20 ಸೆಂಟಿಮೀಟರ್ ವ್ಯಾಸವಿರುವ ಬಟ್ಟೆಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಬಿ ಎಂಬ ಇನ್ನೊಬ್ಬ ಕೂಲಿಯವನು 10 ಸೆಂಟಿಮೀಟರ್ ವ್ಯಾಸವಿರುವ ಬಟ್ಟೆಯ ಪಟ್ಟಿಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಇಬ್ಬರೂ ಒಂದೇ ತೂಕದ ವಸ್ತುವನ್ನು ತಲೆಯ ಮೇಲೆ ಹೊತ್ತರೆ ಬಿ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ, ಬಿ ಮೇಲೆ ಹೆಚ್ಚು ಬಲ ಪ್ರಯೋಗವಾಗುತ್ತದೆ, ಇಬ್ಬರ ತಲೆಯ ಮೇಲೆ ಒಂದೇ ರೀತಿಯ ಒತ್ತಡ ಉಂಟಾಗುತ್ತದೆ, ಎ ಮೇಲೆ ಹೆಚ್ಚು ಬಲ ಪ್ರಯೋಗವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ 20 ಸೆಂಟಿಮೀಟರ್ ವ್ಯಾಸವಿರುವಂತಹ ಬಟ್ಟೆಯನ್ನು ಯಾರು ಹಾಕ್ಕೊಂಡಿದ್ದಾರೆ, ಅಲ್ಲಿ ಕಡಿಮೆ ಒತ್ತಡ ಉಂಟಾಗುತ್ತದೆ. 10 ಸೆಂಟಿಮೀಟರ್ ವ್ಯಾಸ ಇರುವಂಥ ಬಟ್ಟೆಯ ಪಟ್ಟಿಯನ್ನು ಹಾಕ್ಕೊಂಡವನಿಗೆ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ.